ಶ್ರೀ ಗುರುಭ್ಯೋ ನಮಃ. ಇದು ಹರಿಕಥಾಮೃತಸಾರದ ವ್ಯಾಪ್ತಿ ಸಂಧಿ. ಅದರಲ್ಲಿ ಹಿಂದೆ 20 ಶ್ಲೋಕಗಳು ಸಮಾಪ್ತಿಯನ್ನು ಕಂಡಿದ್ದವು. ದೇವ ಮಾನವ ದಾನವರು ಅನ್ನುವಂಥ ಶ್ಲೋಕ ಅಲ್ಲಿಗೆ ಸಮಾಪ್ತವಾಗಿತ್ತು. ಮುಂದೆ 21ನೇ ಶ್ಲೋಕ, ಅದು ಹರಿಕಥಾಮೃತಸಾರದ 65ನೇ ಶ್ಲೋಕ. ಎಲ್ಲಿ ಕೇಳಿದರೆಲ್ಲಿ, ನೋಡಿದರಲ್ಲಿ, ಬೇಡಿದರಲ್ಲಿ, ನೀಡಿದರಲ್ಲಿ, ಓಡಿದರಲ್ಲಿ, ಆಡಿದರಲ್ಲಿ ಇಹುತಿಹನು. ಬಲ್ಲಿದರಿಗೆ ಅತಿ ಬಲ್ಲಿದನು, ಸರಿಯಿಲ್ಲ ಇವಾಗಲ್ಲಿ ನೋಡಲು. ಖುಲ್ಲ ಮಾನವರಲ್ಲನು ಅಪ್ರತಿಮ ಜಗಕ್ಕೆಲ್ಲ. ಪ್ರತಿಮಲ್ಲ, ಪದಚ್ಛೇದ ಅಪ್ರತಿಮಲ್ಲ, ಅಪ್ರತಿಮಲ್ಲ ಜಗಕ್ಕೆಲ್ಲ. ಇದು ಕೂಡ ಭಗವಂತನ ವ್ಯಾಪ್ತಿಯನ್ನ ತೋರಿಸುವಂಥದ್ದು. ಭಗವಂತ ಹೇಗೆ ಎಲ್ಲಾ ಕಡೆ ವ್ಯಾಪ್ತನಾಗಿದ್ದಾನೆ. ಎಲ್ಲಿ ಕೇಳಿದರೆ, ಮನುಷ್ಯ ಈ ಜಗತ್ತಿನಲ್ಲಿ ಯಾವ್ಯಾವ ಪ್ರದೇಶವನ್ನು ಕೇಳಿ ಬಲ್ಲನೋ, ಯಾವ್ಯಾವ ವಸ್ತುಗಳನ್ನ ಕೇಳಿ ಬಲ್ಲನೋ ಅಲ್ಲೆಲ್ಲಾ ಕಡೆ ಈತ ಇದ್ದಾನೆ. ಎಲ್ಲಿ ನೋಡಿದರೆ ಅಲ್ಲಿ, ಎಲ್ಲಿ ಭಗವಂತನನ್ನು ನೋಡಿದ್ರು ಕೂಡ ಆತ ಅಲ್ಲಿ ಆ ಪ್ರದೇಶವನ್ನು ವ್ಯಾಪಿಸಿಕೊಂಡಿದ್ದಾನೆ. ಎಲ್ಲಿ ಬೇಡಿದರಲ್ಲಿ, ಮನುಷ್ಯ ಎಲ್ಲಿ ಹೋಗಿ ಯಾವ ವಸ್ತುವನ್ನ ಮತ್ತೆ ಯಾವುದೇ ವ್ಯಕ್ತಿಯನ್ನ ಕೇಳಿದ್ರು ಕೂಡ, ಇಂಥದನ್ನು ಕೊಡಿ ಅಂತ ಕೇಳಿದ್ರು ಕೂಡ ಅಲ್ಲೆಲ್ಲ ಕಡೆ ಈ ಭಗವಂತ ವ್ಯಾಪಿಸಿಕೊಂಡಿದ್ದಾನೆ. ನೀಡಿದರಲ್ಲಿ, ಎಲ್ಲಿ ನೀಡಿದರೆ ಅಲ್ಲಿ, ಬೇರೆ ಯಾವುದೇ ವ್ಯಕ್ತಿಯು, ಬೇರೆ ಯಾವುದೇ ದೇವತೆಯು ಮನುಷ್ಯನಿಗೆ ಏನನ್ನೇ ಕೊಟ್ಟರು ಅಲ್ಲೆಲ್ಲ ಕಡೆ ವ್ಯಾಪಿಸಿಕೊಂಡಿದ್ದಂಥವನೇ ಈ ಭಗವಂತ. ಎಲ್ಲಿ ಓಡಿದರೆ ಎಲ್ಲಿ, ಮುಂದೆ ಭಗವಂತನ ಸ್ವರೂಪವನ್ನು ಕಂಡು ಮನುಷ್ಯ ಎಲ್ಲಿ ಹೆದರಿ ಓಡಿದರೂ ಕೂಡ ಭಗವಂತನ ಈ ಶಕ್ತಿಯನ್ನ ನೋಡಿ ಹೆದರಿ ಅಂತ ಒಂದರ್ಥ. ಸಂಸಾರದ ತಾಪತ್ರಯಕ್ಕೊಳಗಾಗದೆ, ಸಂಸಾರ ತಾಪತ್ರಯವನ್ನು ತಾಳದೆ ಅದನ್ನು ತಪ್ಪಿಸ್ಕೋತೀನಿ ಅಂತ ಮನುಷ್ಯ ಏನಾದರೂ ಪ್ರಯತ್ನ ಪಟ್ರೆ ಎಲ್ಲಿ ಓಡಿದ್ರು ಕೂಡ ಅಲ್ಲಿ ಈತ ಇದ್ದಾನೆ. ಎಲ್ಲಿ ಆಡಿದರೆ ಅಲ್ಲಿ, ಆಡೋದು ಅಂತಂದ್ರೆ ವಿಹಾರ ಮಾಡೋದು ಅಂತ ಅರ್ಥ. ಸಂಸಾರದ ಸುಖವನ್ನ ಸವಿಬೇಕು ಅಂತ ಮನುಷ್ಯ ಪ್ರಯತ್ನ ಪಟ್ಟು ಎಲ್ಲೇ ಹೋದ್ರೂ ಕೂಡ ಅಲ್ಲಿ ಭಗವಂತ ಇದ್ದಾನೆ. ಅಲ್ಲಿ ಇರುತಿಹಾನು. ಬಲ್ಲಿದರಿಗೆ ಅತಿ ಬಲ್ಲಿದನು, ಎಲ್ಲಾ ಜ್ಞಾನಿಗಳಲ್ಲಿಯೂ ಅತ್ಯಂತ ಶ್ರೇಷ್ಠನಾದಂತಹ ಬಲ್ಲಿದ ಈತ. ಸರಿ ಇಲ್ಲ ಇವಾಗ ಈತನಿಗೆ ಸಮಾನರಾದವರು ಜಗತ್ತಿನಲ್ಲಿ ಯಾರೂ ಕೂಡ ಇಲ್ಲ. ಇವಾಗ ಅವಲ್ಲಿ ನೋಡಲು ಖುಲ್ಲ ಮಾನವರನ್ನು ಒಲ್ಲ. ಎಲ್ಲಿ ನೋಡಿದ್ರು ಕೂಡ ಜಗತ್ತಿನಲ್ಲಿ ಎಲ್ಲೇ ತಿರುಗಾಡಿ ಬೇರೆ ಯಾವುದೇ ವಸ್ತುವನ್ನ ನಾವು ಅಳದು ನೋಡಿದ್ರು ಕೂಡ ಈ ಭಗವಂತನಿಗೆ ಸರಿಸಮಾನವಾದಂತಹ ವ್ಯಕ್ತಿಯನ್ನು ನಾವು ಎಲ್ಲೂ ಕೂಡ ನೋಡೋದಿಲ್ಲ. ಖುಲ್ಲ ಮಾನವರನ್ನು ಒಲ್ಲ. ಖುಲ್ಲ ಮಾನವರು ಅಂತಂದ್ರೆ ಕ್ಷುದ್ರರಾದಂತಹ ಮಾನವರು, ಯಾರು ಭಗವಂತನ ಭಕ್ತಿಯನ್ನ ಮಾಡದೆ ದುರಹಂಕಾರಾದಿಗಳನ್ನ ಮೆರೆಯುತ್ತಿರ್ತಾರೆ, ಅವರನ್ನ ಈತ ಒಲ್ಲ. ಅವರು ಮಾಡಿದಂಥ ಯಾವುದೇ ಪೂಜೆ, ಅವರು ಮಾಡುವಂಥ ಯಾವುದೇ ಸ್ತೋತ್ರ ಪ್ರದರ್ಶನಕ್ಕಾಗಿ ಕೇವಲ ದಂಭದಿಂದ ಅವರೇನು ಮಾಡ್ತಾರೆ ಅದನ್ನು ಈತ ಒಲ್ಲ. ಅಪ್ರತಿಮಲ್ಲ ಜಗತ್ತೆಲ್ಲ. ಅದಕ್ಕಾಗಿ ಜಗತ್ತಿನಲ್ಲಿ ಈತನಿಗೆ ಸಾಟಿಯಾದವರು ಯಾರೂ ಕೂಡ ಇಲ್ಲ. ಖುಲ್ಲ ಮಾನವರನ್ನು ಒಲ್ಲನು, ಒಲ್ಲನು ಅಂತ ಅದು ಕ್ರಿಯಾಪದ. ಮುಂದೆ ಅಪ್ರತಿಮಲ್ಲ. ಮಲ್ಲ ಅಂತಂದ್ರೆ ಮಲ್ಲ ಯುದ್ಧ ಮಾಡುವವನು, ಎದುರಿಗೆ ಸಾಟಿಯಾಗಿ ಅಂತ ಯುದ್ಧ ಮಾಡುವವನು. ಪ್ರತಿಮಲ್ಲ ಅಂತಂದ್ರೆ ಯಾವ ವ್ಯಕ್ತಿಗೆ ಸಾಟಿ ಆದಂತಹ ವ್ಯಕ್ತಿ ಮತ್ತೊಬ್ಬ ಇದ್ದಾನೋ ಆತ ಪ್ರತಿಮಲ್ಲ. ಅಪ್ರತಿಮಲ್ಲ ಅಂತಂದ್ರೆ ಯಾವ ವ್ಯಕ್ತಿಗೆ ಸರಿಸಾಟಿಯಾಗಿ ಮತ್ತೊಬ್ಬ ವ್ಯಕ್ತಿಯನ್ನು ತೋರಿಸ್ಲಿಕ್ಕೆ ಸಾಧ್ಯ ಇಲ್ಲವೋ ಆತನನ್ನ ಅಪ್ರತಿಮಲ್ಲ ಅಂತ ಕರೀತಾರೆ. ಹಿಂದೂ ಒಂದು ಬಾರಿ ಒಂದು ಶಬ್ದ ಬಂದಿತ್ತು. ಹೀಗೆ ಅಪ್ರತಿಮಲ್ಲ ಜಗಕ್ಕೆಲ್ಲ. ಮಹಾಭಾರತ ಹೇಳಿದ್ರು ಆದಿಪರ್ವದಲ್ಲಿ, ನಾಸ್ತಿ ನಾರಾಯಣ ಸಮಂ ನಭೂತಂ ನ ಭವಿಷ್ಯತಿ ಅಂತ. ಇದು ವಾಯುಸ್ಥಿತಿ ಶ್ಲೋಕನೂ ಕೂಡ ಹೀಗಿದೆ. ಲಕ್ಷ್ಮೀಕಾಂತ ಸಮಂತತೋಪಿ ಕಲೆಯನ್ ನೈವೇಶ ಕುಸ್ತೇ ಸಮಂ. ನಖಸ್ಥಿತಿ 2ನೇ ಶ್ಲೋಕ. ಕಾಂತಸ್ಮಾನ್ ಅಂತ 1ನೇ ಶ್ಲೋಕ, ಲಕ್ಷ್ಮೀಕಾಂತ ಅಂತ 2ನೇ ಶ್ಲೋಕ. ಭಗವಂತನೇ ಸಮಂತತೋಪಿ ಕಲೆಯನ್, ಸುತ್ತಮುತ್ತಲು ಎಲ್ಲಿ ಸಂಚಾರ ಮಾಡಿದ್ರು, ಸಮಂತತಃ ಅಂತ ಸುತ್ತಲೂ ಎಲ್ಲಿ ನೋಡಿದ್ರು ಭಗವಂತನಾದಂತಹ ಸರ್ವಸಮರ್ಥನಾದಂತಹ ನಿನಗೆ ಸಮಾನನಾದವನ್ನ ನಾನು ಎಲ್ಲೂ ಕಂಡೇ ಇಲ್ಲ ಅಂತ ಸ್ತೋತ್ರವನ್ನು ಹೇಳಿತು.
ಹೀಗೆ ಅಪ್ರತಿಮಲ್ಲನಾದವನು ಜಗತ್ತಿನಲ್ಲಿ ಎಲ್ಲೂ ಕೂಡ ಈತನಿಗೆ ಸರಿಸಮಾನವಾದವರು ಯಾರೂ ಕೂಡ ಇಲ್ಲ ಅಂತ ಅನ್ನೋದನ್ನ ಗಮನಿಸಬೇಕು. ಅವರ ಮುಂದಿನ ಶ್ಲೋಕ ಹೀಗೆ: ಸಪ್ತಲೋಹವು ನೋಲ್ಪ ಜನರಿಗೆ ಸಪ್ತಜಿಹ್ವನ ತೆರದಿ ತೋರ್ಪುದು ಲುಪ್ತಪಾವಕ ಲೋಹ ಕಾಂಬುದು ಪೂರ್ವದೋಪಾದಿ ಸಪ್ತವಾಹನ ನಿಖಿಲ ಜನರೋಳು ವ್ಯಾಪ್ತನಾದದರಿಂದ ಸರ್ವರು ಆಪ್ತರಾಗಿಹರೆಲ್ಲ ಕಾಲದಿ ಹಿತವ ಕೈಗೊಂಡು ಅಂತ ಮುಂದಿನ ಶ್ಲೋಕ. ಸಪ್ತಲೋಹ, ಸಪ್ತವಾದಂತಹ ಲೋಹ ಅಂದ್ರೆ ಕಾದಿರುವಂತಹ ಲೋಹ ಅಂತ ಅರ್ಥ. ಬಂಗಾರವೋ ಬೆಳ್ಳಿಯೋ ಕಬ್ಬಿಣವೋ ಇಂಥದ್ದು ಯಾವುದೋ ಒಂದು ಲೋಹವನ್ನು ತೆಗೆದುಕೊಂಡ್ರೆ ಅದು ಸಪ್ತಲೋಹ ಅಂತ ಕರೆಸ್ಕೋತದೆ. ನೋಡ್ತ ಜನರಿಗೆ ದೂರದಿಂದ ನಿಂತು ಅದನ್ನು ನೋಡೋರಿಗೆ ಏನಂತ ಕಾಣಿಸ್ತದೆ? ಸಪ್ತಜಿಹ್ವನ ತೆರದಿ ತೋರ್ಪುದು. ಸಪ್ತಜಿಹ್ವ ಅಂದ್ರೆ ಅಗ್ನಿ, ಬೆಂಕಿ. ನೋಡಿದ್ರೆ ಬೆಂಕಿ ಅಂತ ಕಾಣಿಸ್ತದೆ, ಇದು ಲೋಹ ಅಂತ ಕಾಣಿಸೋದೇ ಇಲ್ಲ. ಸಪ್ತಜಿಹ್ವನ ತೆರದಿ ತೋರ್ಪುದು. ಆ ಬೆಂಕಿ ಆರಿದ್ರೆ ಅದು ಮೊದಲಿನಂತೆ ಲೋಹವೇ ಅಲ್ಲಿ ಕಾಣಿಸ್ತದೆ. ಲುಪ್ತ ಪಾವಕ ಲೋಹ ಕಾಂಬುದು. ಲುಪ್ತ ಅಂತ ಹೊರಟೋಗೋದು, ಪಾವಕ ಅಂದ್ರೆ ಬೆಂಕಿ. ಆ ಬೆಂಕಿ ಅಲ್ಲಿಂದ ಲುಪ್ತನಾಗಿಬಿಟ್ರೆ, ಅಲ್ಲಿ ಇಲ್ಲದಂತಾಗಿಬಿಟ್ರೆ ಲೋಹ ಕಾಂಬುದು, ಮೊದಲಿನಂತೆ ಲೋಹವೇ ಕಾಣಿಸ್ತದೆ, ಪೂರ್ವದೋಪಾದಿ, ಹಿಂದಿನಂತೆ. ಅದರಂತೆ ಸಪ್ತವಾಹನ, ಸಪ್ತವಾಹನ ಅಂತ ಭಗವಂತನಿಗೆ ಗೊತ್ತಿರು. ಸಪ್ತವಾಹನನಾದಂತಹ ಈ ಭಗವಂತ ನಿಖಿಲ ಜನರೊಳು ವ್ಯಾಪ್ತನಾದ್ದರಿಂದ ಎಲ್ಲಾ ಜನರಲ್ಲೂ ಈತ ವ್ಯಾಪಿಸ್ಕೊಂಡಿದ್ದಾನೆ. ವ್ಯಾಪಿಸ್ಕೊಂಡಿದ್ದರಿಂದ ಸರ್ವರು ಆಪ್ತರಾಗಿ ಭಗವಂತ ಅಲ್ಲಿದ್ದರಿಂದ ನಮಗೆ ನಮ್ಮ ಬಂಧು ಬಾಂಧವರು, ನಮ್ಮ ಮಿತ್ರರು, ನಮ್ಮ ಪತಿ ಪತ್ನಿಯಂದಿರು, ಮಕ್ಕಳು ಇವರೆಲ್ಲ ನಮ್ಗೆ ಆಪ್ತರು ಅಂತ ಕಾಣಿಸ್ಕೋತಾರೆ. ಯಾಕೆ ಆಪ್ತರು ಅಂತ ಕಾಣಿಸ್ಕೋತಾರೆ? ಅವರಿಗೆ ತಾವಾಗಿಯೇ ಆಪ್ತರಾಗಿರುವಂಥ ಗುಣವೇ ಅವರಲ್ಲಿಲ್ಲ, ಅಂತ ಮಹತ್ವವೂ ಅವರಲ್ಲಿಲ್ಲ. ಭಗವಂತ ಅಲ್ಲಿದ್ದರಿಂದ ಅವ್ರು ಹಾಗೆ ಕಾಣಿಸ್ತಾರೆ ಅಷ್ಟೇ. ಸರ್ವರು ಆಪ್ತರಾಗಿ ಎಲ್ಲ ಕಾಲದಲ್ಲಿ ಹಿತವ ಕೈಗೊಂಡು, ಎಲ್ಲಾ ಕಾಲದಲ್ಲೂ ನಮಗೆ ಹಿತವಾದನ್ನು ಅವ್ರು ಮಾಡ್ತಾರೆ. ನಮ್ಗೆ ಏನ್ ಬೇಕೋ ಅದನ್ನು ಮಾಡ್ತಾರೆ. ಯಾಕೆ ಮಾಡ್ತಾರೆ ಅಂತಂದ್ರೆ ಭಗವಂತ ಅಲ್ಲಿರೋದ್ರಿಂದ. ಇಲ್ಲಿ ಸಪ್ತವಾಹನ ಅಂತ ಹೀಗೊಂದು ಹೆಸರು ಬಂತು. ಆ ಸಪ್ತವಾಹನ ಅನ್ನೋ ಹೆಸರು ಯಾಕೆ ಭಗವಂತನಿಗೆ ಬಂತು ಅನ್ನೋ ಈ ಕೆಲವು ಶಬ್ದಗಳನ್ನ, ಮತ್ತು ನಿಖಿಲ ಜನರು ವ್ಯಾಪ್ತನಾದ್ದರಿಂದ, ಭಗವಂತ ವ್ಯಾಪ್ತನಾಗಿದ್ದರಿಂದ ಎಲ್ಲವೂ ಕೂಡ ನಮಗೆ ಪ್ರಿಯವಾಗಿದೆ ಅನ್ನುವಂಥ ಕೆಲವು ಮಾತುಗಳು, ಇದೆಲ್ಲವನ್ನು ಈಗ ಗಮನಿಸ್ಬೇಕು. ಸಪ್ತವಾಹನ ಅಂತ ಅವ್ನು ಯಾಕೆ ಕರೀತಾರೆ ಅಂದ್ರೆ, ಸಪ್ತಜಿಹ್ವ ಅಂತ ಅಗ್ನಿಗೊಂದು ಹೆಸರು. ಆ ಸಪ್ತಜಿಹ್ವ ಅಂತ ಅದು 2ನೇ ಪಾದದಲ್ಲಿ ಬಂತು. ಮುಂದೆ 4ನೇ ಪಾದದಲ್ಲಿ ಸಪ್ತವಾಹನ ಅಂತ ಬಂತು. ಪ್ರಾಸಕ್ಕಾಗಿ ಅಂತ ಶಬ್ದಗಳನ್ನು ಪ್ರಯೋಗ ಮಾಡ್ತಾರೆ. ಅದು ಕೇವಲ ಪ್ರಾಸನೂ ಅಲ್ಲ, ಅದಕ್ಕೊಂದು ವಿಶಿಷ್ಟವಾದಂತಹ ಅರ್ಥನೂ ಕೂಡ ಇದೆ. ಸಪ್ತಜಿಹ್ವ ಅಂತಂದ್ರೆ ಅಗ್ನಿಗೆ ಹೆಸರು ಯಾಕೆ? ಅಗ್ನಿಗೆ ಕಾಲಿ, ಕರಾಲಿ, ಮನೋಜವ, ಸುಲೋಹಿತ, ಸುಧೂಮ್ರವರ್ಣ, ಸ್ಫುಲಿಂಗಿರಿ, ವಿಶ್ವರೂಪಿ ಅಂತ 7 ನಾಲ್ಗೆಗಳು. ಹೀಗೆ 7 ನಾಲ್ಗೆಗಳಿದ್ರಿಂದ ಅವರಿಗೆ ಸಪ್ತವಾಹನ, ಸಪ್ತಜಿಹ್ವ ಅಂತ ಕರೀತಾರೆ ಅಗ್ನಿಯನ್ನ. ಈ ಭಗವಂತನನ್ನು ಸಪ್ತವಾಹನ ಅಂತ ಕರೆಯೋದು ಯಾಕೆ? ಅದು ಪ್ರಧಾನವಾಗಿ ವಿಷ್ಣು ಸಹಸ್ರನಾಮದಲ್ಲಿ ಬಂದಂತಹ ಶಬ್ದ. ಅದು ಸಪ್ತೈಧಾಹ ಸಪ್ತವಾಹನ ಅಂತ ವಿಷ್ಣು ಸಹಸ್ರನಾಮದ ಶಬ್ದ. ಸಪ್ತವಾಹನ ಅಂತ ಅವನನ್ನು ಕರೀಲಿಕ್ಕೆ ಒಂದು ಉದ್ದೇಶ ಇದೆ. ಅದರಲ್ಲಿ ಮುಖ್ಯವಾದಂಥ ಉದ್ದೇಶ ಅಂತಂದ್ರೆ, ಸಪ್ತ ಅಂದ್ರೆ 7 ಅಂತ. 7 ಭಗವಂತನಿಗೆ ವಾಹನಗಳು. ವಾಹನ ಅಂದ್ರೆ ಏನು? ನಾವು ಆ ವಾಹನದಲ್ಲಿ ಹೋಗಿ ಕುತ್ಕೊಂಡ್ರೆ ನಾವು ಎಲ್ಲಿ ಹೋಗ್ಬೇಕು ಅಲ್ಲಿ ಹೋಗಿ ತಲುಪಿಸ್ತದೆ ವಾಹನ. ಅದಕ್ಕಾಗಿ ವಾಹನವನ್ನು ವಾಹನ ಅಂತ ಕರೀತಾರೆ. ಕುದುರೆ ಇರ್ಬೋದು, ರಥ ಇರ್ಬೋದು, ಆನೆ ಇರ್ಬೋದು, ಮತ್ತೆ ಯಾವುದೋ ಇರ್ಬೋದು. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಅನ್ನುವಂಥ 4 ವೇದಗಳು, ಮೂಲ ರಾಮಾಯಣ, ವಾಲ್ಮೀಕಿ ರಾಮಾಯಣ ಅಲ್ಲ, ಮೂಲ ರಾಮಾಯಣ, ಮತ್ತೆ ಮಹಾಭಾರತ, ಪಂಚರಾತ್ರ, ಈ 7 ಶಾಸ್ತ್ರಗಳು. ಹೀಗೆ 7 ಶಾಸ್ತ್ರಗಳ ಮೂಲಕ ಭಗವಂತ ನಮ್ಮ ಮನಸ್ಸಿಗೆ ಬಂದು ತಲುಪ್ತಾನೆ. ಅದಕ್ಕಾಗಿ ಅವನನ್ನು ಸಪ್ತವಾಹನ ಅಂತ ಕರೀಬೇಕು. ಇದು ಒಂದು ಅರ್ಥ. ಸಪ್ತವಾಹನ ಅಂತ ಅವನನ್ನು ಮತ್ತೊಂದು ದೃಷ್ಟಿಯಿಂದಲೂ ಕೂಡ ಕರೆಯಬಹುದು. ಸಪ್ತವಾಹನ ಅಂತಂದ್ರೆ ಏಕೋ ಅಷ್ಟೋ ವಹತಿ ಸಪ್ತನಾಮ ಅಂತ ಒಂದು ಉಪನಿಷತ್ತಿನಲ್ಲಿ ಮಾತು. ಆ ಭಗವಂತನನ್ನ ವಹನ ಮಾಡುವಂಥ ಕುದುರೆ ಏನಿದೆ ಅದಕ್ಕೆ ಸಪ್ತ ಅಂತ ಹೆಸರು. ಏಕಃ ಅಶ್ವಃ,
ಸಪ್ತವಾಹನ ಅಂತಂದ್ರೆ 7 ಕುದುರೆ ಇದ್ದವನು ಅಂತ ಒಂದು ಅರ್ಥ ಇದ್ದೇ ಇದೆ. ಸೂರ್ಯನ ರೂಪ ಅದು. 7 ಕುದುರೆ ಇದ್ದಂಥ ಸೂರ್ಯ, ಆ ಸೂರ್ಯನಲ್ಲಿ ಅಂತರ್ಗತನಾದಂಥ ನಾರಾಯಣ ಅಂತ ಅನ್ನೋದೊಂದು ಸಾಮಾನ್ಯವಾದ ಅರ್ಥ. ಅದಲ್ಲದೆ ಭಗವಂತನನ್ನ ವಹನ ಮಾಡುವಂಥ ವಾಹನ ಏನಿದೆ ಅದಕ್ಕೆ ಸಪ್ತ ಅಂತ ಕೂಡ ಒಂದು ಹೆಸರಿದೆ, ಸಪ್ತನಾಮ ಅಂತ. ಹೀಗೆ ಆ ಸಪ್ತಜಿಸ್ವರವಾದಂತಹ ಅಗ್ನಿಯಲ್ಲಿ ನಿತ್ಯ ನಾವು ವೈಶ್ವರ್ಯ ಮೊದಲಾದಂಥ ಕರ್ಮಗಳನ್ನು ಮಾಡಬೇಕು. ಅದನ್ನೆಲ್ಲ ಮಾಡಿದರೆ ಸಪ್ತವಾಹನನಾದಂತಹ ಸೂರ್ಯಾಂತರ್ಗತನಾದಂಥ ಭಗವಂತ ನಮಗೆ ಸದ್ಗತಿಯನ್ನು ಕೊಡ್ತಾನೆ ಅಂತ ಒಂದು ಅಂತರ್ಗತವಾದಂಥ ಅರ್ಥ. ಬೃಹತಿ ಸಹಸ್ರ ಇತ್ಯಾದಿ 1000 ನಾಮಗಳಿವೆ. ವಿಷ್ಣು ಸಹಸ್ರನಾಮದ ಒಂದೊಂದು ನಾಮ ಏನಿದೆ ಅದು ಋಗ್ವೇದದಲ್ಲಿ ಬರುವಂಥ ಬೃಹತಿ ಸಹಸ್ರದ ಒಂದೊಂದು ವಾಕ್ಯಕ್ಕೆ, ಒಟ್ಟಾರೆ 1000 ವಾಕ್ಯಗಳು ಋಗ್ವೇದದಲ್ಲಿ ಬರುವಂಥದ್ದು. ಅದಕ್ಕೆ ವಿಷ್ಣು ಸಹಸ್ರನಾಮದಲ್ಲಿ ಬರುವಂಥ ಒಂದೊಂದು ವಾಕ್ಯ ಅಂದರೆ ಸಮಾನಾರ್ಥಕವಾಯಿತು. ಹೀಗೆ ಬೃಹತಿ ಸಹಸ್ರ ಮತ್ತು ವಿಷ್ಣು ಸಹಸ್ರನಾಮ ಇತ್ಯಾದಿಗಳಿಂದ ಭಗವಂತನೇ ವಾಕ್ಯನಾದವನು. ಅದೆಲ್ಲ ಮುಂದೆ ಇದೇ ಹರಿಕಥಾಮೃತಸಾರದಲ್ಲಿ ಬರೋದಿದೆ ಮತ್ತು ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಕೂಡ ಬರೋದಿದೆ. ಹೀಗೆ ಆ ಭಗವಂತ ಅವೆಲ್ಲದರಿಂದಲೂ ಕೂಡ ಪ್ರತಿಪಾದ್ಯನಾದವನು ವಿಷ್ಣು ಸಹಸ್ರನಾಮದಿಂದ ಮತ್ತು ಬೃಹತಿ ಸಹಸ್ರದಿಂದ ಅನ್ನುವಂಥ ಒಂದು ಸೂಚ್ಯವಾದಂಥ ಅರ್ಥನೂ ಅಲ್ಲಿ ತಿಳಿಯುತ್ತದೆ. ಸಪ್ತವಾಹನ ನಿಖಿಲ ಜನರೊಳಗೆ ವ್ಯಾಪ್ತನಾದ್ದರಿಂದ ಎಲ್ಲಾ ಕಡೆ ಅವನು ವ್ಯಾಪಿಸಿಕೊಂಡಿರೋದ್ರಿಂದ ನಮಗೆ ಈ ಜಗತ್ತು ಬೇಕಾಗಿದೆ. ಅದು ಹೀಗೆ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿದೆ. ಆತ್ಮನಃ ಕಾಮಾಯ ಸರ್ವಂ ಪ್ರಿಯತಮಂ ಭವತಿ ನವಾ ಅರೆ ಜಾಯಾಯ ಕಾಮೇನ ಜಾಯಾ ಪ್ರಿಯತಮಾ ಭವತಿ. ಹೆಂಡತಿ ಮನುಷ್ಯನಿಗೆ ಪ್ರಿಯಳಾಗಿರ್ತಾಳೆ. ನವಾ ಅರೆ ಪತ್ಯುಃ ಕಾಮಾಯ ಪತಿ ಪ್ರಿಯತಮೋ ಭವತಿ. ಗಂಡ ತಾನು ಪ್ರಿಯತಮನಾಗಿ ಬಿಡ್ತೀನಿ ಅಂತ ಅಪೇಕ್ಷೆ ಪಟ್ಟರೆ ಆತ ಹೆಂಡತಿಗೆ ಪ್ರಿಯತಮನಾಗೋದಿಲ್ಲ. ಹಾಗೆ ಹೆಂಡತಿ ತಾನೇನೋ ಅಪೇಕ್ಷೆ ಪಟ್ಟುಬಿಟ್ರೆ, ಹೆಂಡತಿಯಿಂದ ಗಂಡ ಮತ್ತೊಂದೇನೋ ಅಪೇಕ್ಷೆ ಪಟ್ಟುಬಿಟ್ರೆ ಇವ್ರು ಯಾರು ತಮ್ಮ ಇಚ್ಛೆ ಪ್ರಕಾರ ಯಾರಿಗೂ ಪ್ರಿಯರಾಗೋದಿಲ್ಲ. ಆತ್ಮ ಸುಕಾಮಾಯ ಸರ್ವಂ ಪ್ರಿಯತಮಂ ಭವತಿ. ಆತ್ಮ ಅನ್ಸ್ಕೊಂಡಿರುವಂಥ ಭಗವಂತ ಇವರೊಳಗೆ ಎಲ್ಲಾ ಕಡೆ ಇದ್ದಾನೆ. ಎಲ್ಲಾ ಕಡೆ ಆತ ಇದ್ದಿದ್ದರಿಂದ, ಆತನ ವ್ಯಾಪ್ತಿ ಎಲ್ಲಾ ಕಡೆ ಇರೋದ್ರಿಂದ ಅವನ ಮಹತ್ವದಿಂದಾಗಿ ಇವರೆಲ್ಲ ಪ್ರಿಯರು ಅಂತ ಅನ್ಸ್ಕೊತಾರೆ. ಆತ ಇನ್ನು ಇವ್ರು ಯಾರು ಇವ್ರಿಗೆ ಪ್ರಿಯರಾಗಬೇಕಾಗಿಲ್ಲ ಅಂತ ಅಪೇಕ್ಷೆ ಪಟ್ಟುಬಿಟ್ರೆ ಇದ್ದಕ್ಕಿದ್ದಂತೆ ಈ ಕಡೆ ಇವ್ರಿಗೆ ವಿಚ್ಛೇದನೂ ಆಗಿರೋದಿಲ್ಲ. ಅವಿಚ್ಛಿನ್ನ ಸ್ಥಿತಿ ಅವಿಚ್ಛಿನ್ನವೇ, ಭೌತಿಕವಾಗಿ ದೈಹಿಕವಾಗಿ ಅವಿಚ್ಛಿನ್ನರು, ಆದರೆ ಮಾನಸಿಕವಾಗಿ ಮಾತ್ರ ವಿಚ್ಛಿನ್ನರೇ. ಯಾಕಂದ್ರೆ ಭಗವಂತನ ಅಪೇಕ್ಷೆ ಅಲ್ಲಿಲ್ಲ. ಇದು ಬರೀ ಅವ್ರಿಗೆ ಮಾತ್ರ ಅಲ್ಲ, ಪುತ್ರರು, ಬಂಧು ಬಾಂಧವರು, ಸಮಾಜದಲ್ಲಿರುವಂಥ ಉಳಿದೆಲ್ಲ ವ್ಯಕ್ತಿಗಳು ಇವರೆಲ್ಲರೂ ಕೂಡ ಭಗವಂತನ ಇಚ್ಛೆ ಇರೋ ತನಕ, ಭಗವಂತನ ಪ್ರಭಾವ ಇರೋ ತನಕ ನಮಗೆ ಪ್ರಿಯರು. ಆ ಪ್ರಭಾವ ತಪ್ಪಿದ ಮೇಲೆ ಇವರೆಲ್ಲರೂ ಅಪ್ರಿಯರು ಅಂತ ಅನ್ನೋದನ್ನ ಆ ಶ್ಲೋಕದಿಂದ ತಿಳ್ಕೊಳ್ಬೇಕು. ವ್ಯಾಪ್ತನಾದುದರಿಂದ ಸರ್ವರು ಆಪ್ತರಾಗಿಹರು, ಎಲ್ಲ ಕಾಲದಲ್ಲಿ ಹಿತ ಕೈಗೊಂಡು. ಆ ಭಗವಂತ ಅಪೇಕ್ಷೆ ಪಟ್ಟಷ್ಟು ದಿವಸ ಅವರು ನಮಗೆ ಹಿತ ಕೊಡ್ತಾರೆ. ಅದು ಕೊಡದೇ ಇದ್ಮೇಲೆ ಮುಗಿದೋಯ್ತು. ಭಗವಂತ ಅಪೇಕ್ಷೆ ತಪ್ಪಿದ ಮುಗಿದೋಯ್ತು. ನವಾರೆ ಪತ್ಯುಃಕಾಮಾಯ ಪ್ರಿಯೋ ಭವತಿ, ಆತ್ಮನಸ್ತು ಕಾಮಾಯ ಪತಿಪ್ರಿಯತೋಮೋ ಭವತಿ ಅಂತ ಉಪನಿಷತ್ತಿನ ವಾಕ್ಯಗಳು ವಿಸ್ತಾರವಾಗುತ್ತಿದೆ. ಅದು ಈ ಜಗತ್ತಿನಲ್ಲಿ ಜೀವನಿಗೆ ಏನೇನು ಸಂಬಂಧಗಳಿವೆಯೋ ಅವೆಲ್ಲ ಸಂಬಂಧಗಳು ಕೂಡ ಭಗವಂತನ ಇಚ್ಛೆಯನ್ನು ಅವಲಂಬಿಸಿಕೊಂಡಿದ್ದದ್ದು. ಪ್ರಾಣ ಬುದ್ಧಿ ಮನಃಾತ್ಮ ದೇಹ ಅಪತ್ಯ ಧನಾದಯ ಯತ್ಸಂಪರ್ಕ ಪ್ರಿಯ ಆಸಂ ತತಃ ಕೋನ್ ನಪರಸ್ಪ್ರಿಯ ಅಂತ ಅನುವ್ಯಾಖ್ಯಾನ, ನ್ಯಾಯಸುಧಾದ ಮೂಲ. ಅದು ಪ್ರಾಣ, ಬುದ್ಧಿ ಅಂತ ಗೊತ್ತಾಗ್ತದೆ, ಮನಸ್ಸು, ಖ ಅಂದರೆ ಇಂದ್ರಿಯಗಳು, 5 ಕರ್ಮೇಂದ್ರಿಯಗಳು, 5 ಜ್ಞಾನೇಂದ್ರಿಯಗಳು, ದೇಹ, ಅಪತ್ಯ ಅಂದರೆ ನಮ್ಮ ಮಕ್ಕಳು, ಧನಾದಯ ನಮ್ಮ ಧನ, ನಮ್ಮ ವಾಹನ, ನಮ್ಮ ಸ್ಥಾನ, ಮಾನ, ಇವೆಲ್ಲವೂ ಕೂಡ ಯತ್ಸಂಪರ್ಕ ಪ್ರಿಯ ಆಸನ, ಆ ಭಗವಂತನ ಸಂಪರ್ಕದಿಂದಲೇ ಇವು ನಾವು ಪ್ರಿಯ. ಆ ಭಗವಂತನ ಸಂಪರ್ಕ ಇಲ್ಲದೇ ಇದ್ರೆ, ಭಗವಂತನ ಪ್ರಭಾವ ಇಲ್ಲದೇ ಇದ್ರೆ ಅವಕ್ಕಿರುವಂಥ ಮಹತ್ವ ಕುಸಿದು ಬೀಳ್ತದೆ. ತದಕ್ಕೋನ್ ಅಪರಪ್ರಿಯ. ಹೀಗೆ ಭಗವಂತನ ಸಂಪರ್ಕದಿಂದ ಇವೆಲ್ಲ ಪ್ರಿಯ ಅಂದ ಮೇಲೆ ಈ ಜಗತ್ತಿನಲ್ಲಿ ಪ್ರಿಯತಮವಾದದ್ದು, ಅತ್ಯಂತ ಸುಂದರವಾದದ್ದು, ಮನುಷ್ಯ ಮೆಚ್ಚಿಸಬೇಕಾದದ್ದು ವಸ್ತು ಯಾವುದಂದ್ರೆ ಆ ಭಗವಂತ. ಅಲ್ಲಿಗೆ ಆ ಶ್ಲೋಕ ಸಮಾಪ್ತಿಯಲ್ಲಿ ಕಂಡಿದೆ. ಮುಂದೆ ಇರುವಂಥ ಶ್ಲೋಕ ಏನಿದೆ, ಆ ಭಗವಂತ ಹೇಗೆ ಫಲ ಕೊಡ್ತಾನೆ, ಯೋಗ್ಯತೆಯನ್ನು ಅನುಸರಿಸಿ ಫಲ ಕೊಡ್ತಾನೆ ಹೊರತು ಯೋಗ್ಯತೆಯನ್ನು ಮೀರಿ ಆತ ಯಾರಿಗೂ ಎಂದೂ ಫಲ ಕೊಟ್ಟಿದ್ದಿಲ್ಲ ಅನ್ನುವಂಥದ್ದು
ಮೋಡದ ದೃಷ್ಟಾಂತದಿಂದ ಈ ಶ್ಲೋಕದಿಂದ ನಾವು ತಿಳಿದು ಬರ್ತದೆ. ವಾರಿದನು ಮಳೆಗರಿಯೇ ಬೆಳೆದಿಹ ಭೂರುಹಂಗಳು ಚಿತ್ರ ಫಲ ರಸ ಬ್ಯಾರೆ ಬ್ಯಾರಿಪ್ಪಂತೆ ಬಹುವಿಧ ಜೀವರೊಳಗಿದ್ದು ಮಾರಮಣನು ಅನವರತ ಮಾರಮಣನು ಅವರವರ ಯೋಗ್ಯತೆ ಮೀರದಲೆ ಗುಣಕರ್ಮಗಳ ಅನುಸಾರ ನಡೆಸುವ ದೇವನಿಗೆ ವೈಷಮ್ಯವೆಲ್ಲಿಹುದೋ. ಈ ಭೂಮಿಯಲ್ಲಿ ನಾನಾ ಥರದ ವೃಕ್ಷಗಳಿವೆ, ನಾನಾ ಥರದ ಪದಗಳಿವೆ, ನಾನಾ ಥರದ ಬಳ್ಳಿಗಳಿವೆ. ಅಲ್ಲೆಲ್ಲ ಮೋಡ ಮಳೆ ಸುರಿಸ್ತದೆ. ಮೋಡಕ್ಕೆ ಯಾವುದ್ರ ಮೇಲೂ ಪಕ್ಷಪಾತ ಇಲ್ಲ. ಆ ಮೋಡ ಬೇವಿನ ಮರದ ಮೇಲೂ ಸುರಿಸ್ತದೆ, ಮಳೆ ಸುರಿಸ್ತದೆ. ಮಾವಿನ ಮರದ ಮೇಲೂ ಮಳೆ ಸುರಿಸ್ತದೆ. ಮತ್ತೆ ಅದು ಕ್ಷುದ್ರವಾದಂತಹ ನಮಗೆ ಬೇಡವಾದಂತಹ ಮುಟ್ಟಿದ್ರೆ ಮೈ ತುರಿಕೆ ಬರುವಂತಹ ಗಿಡ ಬಳ್ಳಿಗಳ ಮೇಲೂ ಕಂಟಿಗಳ ಮೇಲೂ ಆ ಮೋಡ ಮಳೆ ಸುರಿಸ್ತದೆ. ಆಯಾ ವೃಕ್ಷಗಳು ತಮ್ಮ ಮೇಲೆ ಬಿದ್ದಂತಹ ನೀರನ್ನು ಉಪಯೋಗ ಮಾಡ್ಕೊಂಡು ಬೇವಿನ ಗಿಡ ಬೇವಿನ ಹಣ್ಣನ್ನ, ಮಾವಿನ ಗಿಡ ಮಾವಿನ ಹಣ್ಣನ್ನ, ಮತ್ತೆ ಯಾವುದೋ ಹೂವನ್ನ, ಇಂಥವನ್ನೆಲ್ಲವನ್ನು ಒದಗಿಸ್ತವೆ. ವಾರಿದ ಅಂತಂದ್ರೆ ಮೋಡ. ಆ ಮೋಡ ಮಳೆ ಗರಿಯೇ ಆತ ಮಳೆ ಸುರಿಸಿದ್ರೆ ಬೆಳೆದಿಹ ಭೂರುಹಂಗಳು. ಭೂರುಹ, ಭೂ ಅಂದ್ರೆ ಭೂಮಿ. ಆ ಭೂರುಹ ಅಂದ್ರೆ ಭೂಮಿಯ ಮೇಲೆ ಬೆಳೆದಿರುವಂಥದ್ದು. ರುಹ ಅಂದ್ರೆ ಬೆಳೆಯೋದು, ಬೆಳೆದಿರುವಂಥ ವೃಕ್ಷಗಳು. ಅವು ಚಿತ್ರ ಫಲ ರಸ. ಚಿತ್ರ ಅಂದ್ರೆ ನಾನಾ ಥರದ್ದು, ಬೇರೆ ಬೇರೆ ಥರದ್ದು, ಬೇರೆ ಬೇರೆ ಥರದ ಫಲ ರಸಗಳನ್ನ, ಹಣ್ಣುಗಳನ್ನು ಕೊಡ್ತವೆ, ರಸಗಳನ್ನು ಕೊಡ್ತವೆ. ಬೇರೆ ಬೇರೆ ಇಪ್ಪಂತೆ, ನಾನಾ ಥರದ ಹಣ್ಣುಗಳನ್ನು ಅವು ಕೊಡ್ತವೆ. ಬೇರೆ ಬೇರೆ ಇಪ್ಪಂತೆ, ಅವೆಲ್ಲ ಬೇರೆ ಬೇರೆ ರೀತಿಯಾಗಿವೆ. ಅವು ಕೊಡೋದು ಬೇರೆ ಬೇರೆ ರೀತಿಯಾಗಿ ಇವೆ. ಬಹುವಿಧ ಜೀವರೊಳಗಿದ್ದು, ನಾನಾ ಥರದ ಜೀವರೊಳಗೆ ಭಗವಂತ ಇದ್ದಾನೆ. ಎಷ್ಟು ಥರದ ಜೀವರು? ಒಬ್ಬರಿಗೆ ಸತ್ವ ಪ್ರಧಾನ, ಮತ್ತೊಬ್ಬರಿಗೆ ರಜೋಗುಣ ಪ್ರಧಾನ, ಮತ್ತೊಬ್ಬರಿಗೆ ತಮೋಗುಣ ಪ್ರಧಾನ. ಎಲ್ಲರೂ ಕೂಡ ನಾನಾ ಥರದ ಸ್ವಭಾವ ಇದ್ದವರು, ನಾನಾ ಥರದ ಹಿನ್ನೆಲೆ ಇದ್ದವರು. ಅವರಲ್ಲೆಲ್ಲ ಈ ಭಗವಂತ ಇದ್ದಾನೆ. ಇದ್ದು ಅವರವರ ಯೋಗ್ಯತೆ ಮೀರದಲೆ ಯಾರಿಗೆ ಯಾವ ಕಾಲಕ್ಕೆ ಎಷ್ಟು ಕೊಡಬೇಕೋ ಅಷ್ಟೇ ಕೊಟ್ಬಿಟ್ಟಿರ್ತಾನೆ. ಎಷ್ಟು ಮನುಷ್ಯ ಆತ ಆಟೋಪ ಮಾಡಿದ್ರು, ತನಗಿಷ್ಟು ಬೇಕು ಅಂತ ಮತ್ತಾರ ಮೇಲೆ ಆತ ತನ್ನ ದರ್ಪವನ್ನು ಪ್ರದರ್ಶನ ಮಾಡಿದ್ರು, ಯಾರಿಗೆ ಸಿಗಬೇಕಂತ ಎಷ್ಟು ಸಿಗಬೇಕೋ ಅಷ್ಟೇ ಸಿಗ್ತದೆ. ಗುಣಕರ್ಮಗಳ ಅನುಸಾರ ಅವರ ಮೂಲ ಸ್ವಭಾವ. ಗುಣ ಅಂದ್ರೆ ಅವರ ಮೂಲ ಸ್ವಭಾವ, ಮತ್ತು ಆ ಜೀವನಕ್ಕೆ ಸಂಬಂಧಪಟ್ಟಂತಹ ಮೂಲ ಸ್ವಭಾವ ಅಂತ ಒಂದರ್ಥ. ಮತ್ತು ಆಯಾ ಜನ್ಮದಲ್ಲಿ ಅವರು ಮಾಡುವಂತಹ ಕರ್ಮಗಳು, ಆ ಕರ್ಮಗಳಿಂದಾಗಿ ಅವರು ರೂಢಿಸಿಕೊಂಡಿರುವಂಥ ಸ್ವಭಾವ. ಮನುಷ್ಯನಿಗೆ ಸ್ವಭಾವ ಎರಡು ಥರ. ತಾತ್ಕಾಲಿಕವಾಗಿ ಅವನಿಗೆ ರೂಪುಗೊಂಡಂಥ ಸ್ವಭಾವ ಒಂದು. ಕೆಲವೊಂದು ಬೇರೆ ತಾತ್ಕಾಲಿಕವಾಗಿ ದುಷ್ಟ ಸ್ವಭಾವ ಇದ್ರೂ ಮೂಲ ಸ್ವಭಾವ ಸತ್ಸ್ವಭಾವವೇ ಇರುವಂಥ ಸಾಧ್ಯತೆ ಇದೆ. ಆದರೆ ತಾತ್ಕಾಲಿಕವಾದ ಸ್ವಭಾವ ತನ್ನ ಒಂದು ದರ್ಪವನ್ನ, ತನ್ನ ಆಟೋಪವನ್ನು ಕೆಲವು ಕಡೆ ತೋರಿಸಲೇ ಬಿಡೋದಿಲ್ಲ. ಮನುಷ್ಯ ಅದಕ್ಕೆ ಒಳಗಾಗಲೇಬೇಕು. ಅದು ತಾತ್ಕಾಲಿಕವಾದ ಸ್ವಭಾವ. ಮನುಷ್ಯನಿಗೆ ತಾತ್ಕಾಲಿಕವಾದಂತಹ ಫಲ ಒಂದು, ದೂರಗಾಮಿಯಾದಂತಹ ಫಲ ಮತ್ತೊಂದು. ತಾತ್ಕಾಲಿಕವಾದಂತಹ ಫಲವನ್ನು ಯಾವಾಗ ಕೊಡಬೇಕೋ ಆವಾಗ ತಾತ್ಕಾಲಿಕವಾದ ಫಲ ಕೊಡ್ತಾನೆ. ದೂರಗಾಮಿಯಾದಂತಹ ಫಲವನ್ನು ಯಾವಾಗ ಕೊಡಬೇಕೋ ಆವಾಗ ದೂರಗಾಮಿಯಾದ ಫಲವನ್ನು ಕೊಡ್ತಾನೆ. ಅಂತೂ ಯಾವಾಗ ಯಾರಿಗೆ ಏನನ್ನು ಕೊಡಬೇಕು ಹಾಗೆ ಕೊಡ್ತಾನೆ. ಗುಣಕರ್ಮಗಳ ಅನುಸಾರ ನಡೆಸುವ ದೇವ ಅಂತ ಭಗವಂತವನು. ಅವನಿಗೆ ವೈಷಮ್ಯವೆಲ್ಲಿಹುದು ಅಂತಂದ್ರೆ ಏನು ವೈಷಮ್ಯ ಇದೆ? ವಿಷಮ ಅಂತಂದ್ರೆ ಸಮ ಅಂದ್ರೆ ಸಮಾನವಾದಂತ ಅರ್ಥ. ವಿಷಮ ಅಂತಂದ್ರೆ ಸಮ ಅಲ್ಲವೇ ಇದ್ದು ಪಕ್ಷಪಾತ ಮಾಡುವವನು ಅಂತ ಅರ್ಥ. ಆ ಪಕ್ಷಪಾತ ಅವನಿಗೆ ಎಲ್ಲಿದೆ? ಏನು ಪಕ್ಷಪಾತವೂ ಅವನಲ್ಲಿಲ್ಲ. ವಿಷಮತ್ವಂತು ದೋಷಾಯ ಶುಭಾಶುಭ ವಿಪರ್ಯಯೇ ಅತಸ್ತಾದೃಶ ವೈಷಮ್ಯಂ ಬ್ರಹ್ಮ ಸೂತ್ರೇ ನಿರಾಕೃತಂ. ವೈಷಮ್ಯ ನೈರ್ಘಣ್ಯಗಳು ಆತನಿಗೆ ಇಲ್ಲವೇ ಇಲ್ಲ ಅಂತ ಅನ್ನೋದನ್ನ ಆ ಬ್ರಹ್ಮಸೂತ್ರಗಳು ಅನೇಕ ಬಾರಿ ಆತನಿಗೆ ನಿರಾಕರಣೆ ಮಾಡಿವೆ. ವೈಷಮ್ಯ ನೈರ್ಘಣ್ಯೇ ನ ಸಾಪೇಕ್ಷತ್ವಾತ್ ತಥಾಹಿ ದರ್ಶಯತಿ ಅಂತ ಬ್ರಹ್ಮಸೂತ್ರದ 2ನೇ ಅಧ್ಯಾಯದ 1ನೇ ಭಾಗದ 35ನೇ ಸೂತ್ರ. ಅದನ್ನ ಹಿಂದೊಂದು ಬಾರಿ ಹೇಳಿದ್ದೆ. ಯಾರಿಗೆ ಶುಭಾಶುಭ ವಿಪರ್ಯಯ ಅಂತ. ಶುಭ ಅಂದ್ರೆ ಒಳ್ಳೇದು. ಯಾರಿಗೆ ಒಳ್ಳೇದನ್ನು ಕೊಡಬಾರ್ದಾಗುತ್ತೋ ಅವ್ರಿಗೆ ಒಳ್ಳೇದನ್ನು ಕೊಡೋದು. ಅಶುಭ ಅಂದ್ರೆ ಕೆಟ್ಟದ್ದು. ಯಾರಿಗೆ ಕೆಟ್ಟದನ್ನು ಕೊಡಬಾರ್ದೋ ಅವರಿಗೆ ಕೆಟ್ಟದನ್ನು ಕೊಡೋದು. ಇಂಥದ್ದೆಲ್ಲ ಮನುಷ್ಯ ಮಾಡ್ತಾನೆ. ಯಾರಿಗೆ ಏನು ಕೊಡಬೇಕು ಅಂತ ಗೊತ್ತಿಲ್ಲ. ಅದಕ್ಕಾಗಿ ಆತ ಶುಭಾಶುಭಗಳಲ್ಲಿ ವ್ಯತ್ಯಾಸ ಮಾಡ್ತಾನೆ. ಆದ್ರೆ ಇಂತಹ ಶುಭಾಶುಭಗಳಲ್ಲಿ ವ್ಯತ್ಯಾಸ ಮಾಡುವಿಕೆ ಅನ್ನುವಂಥ ಪಕ್ಷಪಾತದ ಸ್ವಭಾವ ಭಗವಂತನಿಗಿಲ್ಲ. ಅದನ್ನ ಬ್ರಹ್ಮಸೂತ್ರದಲ್ಲಿ ನಿರಾಕರಣೆ ಮಾಡಿದ್ದಾರೆ. ಶುಭಾಶುಭ ನಿಯಂತೃತ್ವ ನ ದೋಷ ಗುಣ ಏವತಃ. ತಪ್ಪಾಗಿ ಕೊಟ್ರೆ
ಏನೇನು ಕೊಡಬಾರ್ದಿತ್ತೋ ಅದನ್ನ ಕೊಟ್ರೆ, ಏನೇನು ಕೊಡಬೇಕಾಗಿತ್ತೋ ಅದನ್ನ ಕೊಡದೆ ಹೋದ್ರೆ ಅದು ದೋಷ. ಆದ್ರೆ ಭಗವಂತ ಹಾಗೆ ಮಾಡೋದಿಲ್ಲ. ಏನೇನು ಕೊಡಬೇಕಾಗಿತ್ತೋ ಅದನ್ನ ಮಾತ್ರ ಕೊಡ್ತಾನೆ, ಯಾವ್ದನ್ನ ಕೊಡಬೇಕಾಗಿಲ್ವೋ ಅದನ್ನ ಕೊಡೋದಿಲ್ಲ. ಅದಕ್ಕೆ ಆತ ನಿಯಂತ ಮಾತ್ರ ಗಮನಿಸ್ಬೇಕು. ಶುಭಾಶುಭ ನಿಯಂತ. ನಿಯಂತ ಅಂತಂದ್ರೆ ಅದು ಯಾವ್ದು ಸಿಗ್ಬೇಕು ಅದು ಮನುಷ್ಯನಿಗೆ ಅವನವನ ಸ್ವಭಾವದಿಂದ ಸಿಗ್ತದೆ. ಅದು ಸಿಗುವಂತೆ ಮಾಡೋದು ಮಾತ್ರ ಈತನ ಕೆಲಸ. ಬೇಕಾಬಿಟ್ಟು ತನ್ನ ಸ್ವಭಾವಕ್ಕೆ, ತನ್ನ ಇಚ್ಛೆಗನುಸಾರವಾಗಿ, ತನ್ನ ಸ್ವಭಾವಕ್ಕನುಸಾರವಾಗಿ, ತನ್ನ ಮರ್ಜಿಗನುಸಾರವಾಗಿ ತನ್ನ ಕೆಲಸ ಮಾಡೋದಾಗಿದ್ರೆ ಪಕ್ಷಪಾತಿ ಅಂತ ಅನ್ಬೋದಿತ್ತು. ಹಾಗಲ್ಲ, ಆಗೋದೆಲ್ಲ ಸ್ವಭಾವದಿಂದ. ಇದಕ್ಕೆ ಆತ ನಿಯಂತ, ನಿಯಾಮಕ ಮಾತ್ರ. ನ ದೋಷ, ಅದಂತೂ ದೋಷ ಅಲ್ಲ, ಅದು ಗುಣವೇ ಅದು. ಅತಃ ಪ್ರತಿಷ್ಠಂ ಕೃಷ್ಣಸ್ಯ ಬ್ರಹ್ಮಸೂತ್ರ ಕೃತೋ ವಿಭೋಹೋ ಅಂತ ಭಾಗವತ ತಾತ್ಪರ್ಯದಲ್ಲಿ ಉದಾಹರಣೆಗೊಂಡಂತ ಒಂದು ಶ್ಲೋಕ ಅದು. ಸೂತ್ರ ಭಾಷೆಯಲ್ಲಿ 2ನೇ ಅಧ್ಯಾಯದ ಕಡೆ ಬರುವಂತದ್ದು. ಪುಣ್ಯ ಪಾಪಾದಿಕಂ ವಿಷ್ಣು ಕಾರಯೇ ಪೂರ್ವ ಕರ್ಮಣ. ಇವತ್ತೊಂದು ಪುಣ್ಯ ಮಾಡಿಸ್ತಾನೆ ಒಬ್ಬನ ಕಡೆಯಿಂದ, ಒಬ್ಬನ ಕಡೆಯಿಂದ ಶ್ರವಣ ಮಾಡಿಸ್ತಾನೆ, ಒಬ್ಬನ ಕಡೆಯಿಂದ ವಾಚನ ಮಾಡಿಸ್ತಾನೆ, ಮತ್ತೊಬ್ಬ ಪೂಜೆ ಮಾಡ್ತಾನೆ, ಮತ್ತೊಬ್ಬ ಅದನ್ನು ನೋಡ್ತಾನೆ. ಇದೆಲ್ಲ ಯಾಕೆ ಮಾಡಿಸ್ತಾನೆ? ಯಾರೋ ತನಗೆ ಬೇಕಾದವನ ಕಡೆಯಿಂದ ಮಾಡಿಸ್ತಾನೆ ಅಂತಲ್ಲ. ಈತ ಒಂದು ಪುಣ್ಯಕರ್ಮ ಮಾಡಲಿಕ್ಕೆ, ಒಂದು ಶ್ರವಣ ಮಾಡಲಿಕ್ಕೆ, ಒಂದು ಪೂಜೆ ಮಾಡಲಿಕ್ಕೆ, ಒಂದು ಬರೀಲಿಕ್ಕೆ, ಒಂದು ಏನಾದರೂ ಒಳ್ಳೆಯದನ್ನು ಕೇಳಲಿಕ್ಕೆ ಹಿಂದೆ ಒಂದೇನೋ ಸುಕೃತ ಇರಬೇಕು. ಅದನ್ನೆಲ್ಲವನ್ನು ಗಮನಿಸಿಯೇ ಒಬ್ಬನ ಕಡೆಯಿಂದ ಪುಣ್ಯ ಮಾಡಿಸ್ತಾನೆ, ಮತ್ತೊಬ್ಬನ ಕಡೆಯಿಂದ ಪಾಪ ಮಾಡಿಸ್ತಾನೆ. ಅದಕ್ಕೆ ಈಗ ಹೇಳೋದು, ಆತ್ಮೈವ ಶಾಸನೋ ಬಂಧು ಆತ್ಮೈವ ರಿಪುರಾತ್ಮನಃ ಅಂತ ಭಗವದ್ಗೀತೆ. ಮನುಷ್ಯ ತನಗೆ ತಾನೇ ಬಂಧು, ತನಗೆ ತಾನೇ ಶತ್ರು. ಅದಕ್ಕಾಗಿ ನಾವು ಇವತ್ತೇನಿದ್ದೇವೆ ಅದಕ್ಕೆಲ್ಲದಕ್ಕೂ ನಾವೇ ಕಾರಣರು. ನಮ್ಮ ಸ್ವಭಾವವನ್ನು ರೂಪಿಸಿಕೊಂಡವರು ನಾವೇ. ಅದಕ್ಕೆಲ್ಲ ನಿಯಂತ ಭಗವಂತ ಅಷ್ಟೇ. ಅದಕ್ಕಾಗಿ ಆಯಾ ಕೆಲಸಗಳನ್ನು ಆತ ಮಾಡಿಸ್ತಾನೆ. ಕೆಲಸಗಳನ್ನು ಮಾಡಿಸೋದ್ರಿಂದ ಅವನಿಗೆ ಯಾವುದೇ ದೋಷವೇ ಇಲ್ಲ. ಅದು ಪುಣ್ಯ ಪಾಪಾದಿಕಂ ವಿಷ್ಣು ಪಾರಯ ಪೂರ್ವ ಕರ್ಮಣ. ಹಿಂದಿನ ಕರ್ಮ ಆಗಿದ್ರೆ ಅದಕ್ಕನುಸಾರ ಪುಣ್ಯ ಕೆಲಸ ಮಾಡಿಸ್ತಾನೆ. ಹಿಂದಿನ ಕರ್ಮ ಪಾಪಕರ್ಮ ಆಗಿದ್ರೆ ಅದಕ್ಕನುಸಾರ ಪಾಪಕರ್ಮ ಮಾಡಿಸ್ತಾನೆ. ಅನಾದಿತ್ವ ಕರ್ಮಣಕ್ಕೆ ನವಿರೋಧ ಕಥಂತನ. ಜೀವನ ಕರ್ಮ ಏನಿದೆ ಅನಾದಿತ ಅಂತ ಕರ್ಮ ಇದೆ. ಅನಾದಿ ಕಾಲದಿಂದ ಜೀವನ ಜೊತೆಗೆ ಬಂದದ್ದು, ಜೀವನ ಸ್ವಭಾವಕ್ಕೆ ಹೊಂದ್ಕೊಂಡದ್ದು. ಆದ್ರಿಂದ ಆತ ಏನು ಮಾಡ್ತಿದ್ರು ಅದು ಅವನ ಪಕ್ಷಪಾತಕ್ಕೆ ಕಾರಣ ಆಗೋದಿಲ್ಲ. ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂಸ್ತಥೈವ ಭಜಾಮ್ಯಹಂ ಮಮ ವರ್ತನಾನುವರ್ತಂತೆ ಮನುಷ್ಯ ಪಾರ್ಥ ಸರ್ವಶಃ. ನನ್ನನ್ನು ಯಾರು ಯಾವ ಥರ ಉಪಾಸನೆ ಮಾಡ್ತಾರೆ ಅವ್ರಿಗೆ ಏನು ಫಲ ಕೊಡಬೇಕು ಆ ಫಲ ಕೊಡ್ತೀನಿ. ಅದರಿಂದ ನಮ್ದು ವ್ಯತ್ಯಾಸ ಏನಿಲ್ಲ. ಪೂರ್ವಕರ್ಮ ಪ್ರಯತ್ನಂಚ ಸಂಸ್ಕಾರಂ ಚಾಪ್ಯಪೇಕ್ಷತು ಈಶ್ವರ ಕಾರಯೇ ಸರ್ವಂ ತಚ್ಚೇಶ್ವರ ಕೃತಂ ಸ್ವಯಂ ಅನಾದಿತ್ವಾದೋಷಶ್ಚ ಪೂರ್ಣಶಕ್ತಿತ್ವತೋ ಹರೇ ಅಂತ ಭವಿಷ್ಯತ್ ಪರ್ವದಲ್ಲಿ ಬಂದ ಮಾತು. ಅದು ಬ್ರಹ್ಮಸೂತ್ರ ಭಾಷೆಯಲ್ಲಿ ಉದಾಹರಣೆ ತಗೊಂಡಿದೆ. ಹಿಂದೆ ಮಾಡಿದ ಕರ್ಮ, ಹಿಂದೆ ಮಾಡಿದ ಪ್ರಯತ್ನ, ಹಿಂದೆ ಮಾಡಿದ ಸಂಸ್ಕಾರ, ಇದೆಲ್ಲವನ್ನು ಅಪೇಕ್ಷೆ ಮಾಡಿಕೊಂಡು ಈಶ್ವರ ಕರ್ಮವನ್ನು ಮಾಡಿಸ್ತಾನೆ. ಅದಕ್ಕಾಗಿ ಇಂಗ್ಲೀಷ್ನಲ್ಲಿ ಹೇಳ್ತಿರ್ತಾರೆ, ಯು ಆರ್ ವಾಟ್ ಯು ಥಿಂಕ್. ನೀವೇನು ಆಲೋಚನೆ ಮಾಡ್ತೀರಿ, ನೀವೇನು ರೂಢಿಕೊಂಡು ಬಂದಿದ್ದೀರಿ, ಅದೇ ನಿಮ್ಮ ಒಟ್ಟಾರೆ ವ್ಯಕ್ತಿತ್ವವಾಗಿ ಪರಿಪೂರ್ಣ ಒಂದು ಪ್ರತಿಬಿಂಬಿತಗೊಳ್ತದೆ. ಹಾಗಾಗಿ ಮನುಷ್ಯ ಒಳ್ಳೆಯ ಕೆಲಸವನ್ನು ಮಾಡಬೇಕು ಅಂತ 1000 ಬಾರಿ ಆಲೋಚನೆ ಮಾಡಿದರೆ ಅವಾಗ 1 ಸಾರಿ ಒಳ್ಳೆ ಕೆಲಸ ಮಾಡ್ತಾನೆ. ಆ ಒಳ್ಳೆ ಕೆಲಸ ಮಾಡಿದ್ದು, ಒಳ್ಳೆ ಆಲೋಚನೆ ಮಾಡಿದ್ದು ಸಂಸ್ಕಾರ ರೂಪದಿಂದ ಆತನ ಮನಸ್ಸಿನಲ್ಲಿ ಹುದುಗಿರ್ತದೆ. ಆ ಹುದುಗಿದ್ದು ಆತನ ವ್ಯಕ್ತಿತ್ವವನ್ನು ರೂಪಿಸ್ತದೆ. ಇದಕ್ಕೆಲ್ಲ ಭಗವಂತ ಸಾಕ್ಷಿಯಾಗಿ ನಿಂತು ನೋಡ್ತಾನೆ. ಆತನ ಅದರಲ್ಲಿ ಸ್ವೇಚ್ಛಾಪೂರ್ವಕವಂತ ವರ್ತನೆ ಇಲ್ಲ. ಒಬ್ಬ ನ್ಯಾಯಾಧೀಶನಾಗಲಿ, ಒಬ್ಬ ರಾಜ ಆಗಲಿ, ಒಬ್ಬ ಪ್ರಧಾನಮಂತ್ರಿ ಆಗಲಿ, ಮತ್ತೊಬ್ಬ ರಾಷ್ಟ್ರಪತಿ ಆಗಲಿ ಕೆಲವು ಬಾರಿ ಸ್ವೇಚ್ಛಾ ಅಧೀನರಾಗಿ ಪ್ರವೃತ್ತಿ ಮಾಡೋದು ಕಂಡಿದೆ. ಯಾರಿಗೆ ಶಿಕ್ಷೆ ಕೊಡಬೇಕು ಅವ್ರಿಗೆ ಕೊಡೋದಿಲ್ಲ, ಮೀನವೇಷ ಎಣಿಸ್ತಾರೆ, ಇನ್ನೂ ದಾಖಲೆ ಬಂದಿಲ್ಲ ಇರ್ತಾರೆ, ಮತ್ತೊಂದು ಸುಳ್ಳು ಹೇಳ್ತಾರೆ, ಮತ್ತೊಂದು ಯಾರನ್ನೂ ತುಷ್ಟೀಕರಣ ಮಾಡಿ ಕೊಡ್ತಾರೆ. ಯಾಕಂದ್ರೆ ಇವೆಲ್ಲರೂ ಕೂಡ ಅಜ್ಞಾನಿಗಳು. ಯಾರ ಹಿನ್ನೆಲೆ ಏನು ಅಂತ ಇವ್ರಿಗೆ ಗೊತ್ತಿಲ್ಲ. ಹಾಗಾಗಿ ಯಾರಿಗೆ ಏನನ್ನು ಕೊಡಬೇಕು ಅವರಿಗೆ ಕೊಡೋದಿಲ್ಲ, ಯಾರಿಗೆ ಏನನ್ನು ಕೊಡಬಾರ್ದು ಅವ್ರಿಗೆ ಕೊಡ್ಲಿಕ್ಕೆ ಹೋಗ್ತಾರೆ. ಇದೆಲ್ಲ ಒಬ್ಬ ಆಡಳಿತಗಾರ, ಒಬ್ಬ ನ್ಯಾಯಾಧೀಶ, ಒಬ್ಬ ಉನ್ನತ ಸ್ಥಾನದಲ್ಲಿದ್ದವನು ಎಲ್ಲಿ ತಪ್ಪುತ್ತಾನೆ, ಎಲ್ಲಿ ಎಡವುತ್ತಾನೆ ಅಂತ ಇವೆಲ್ಲ ಸೂಚಕ. ಆದ್ರೆ ಆತ ಹಾಗಲ್ಲ. ಸರ್ವಜ್ಞಾತರಿಂದ ಅನಾದಿ ಕಾಲದಿಂದ ಜೀವ ಯಾವ ಥರದ ಕರ್ಮಗಳನ್ನು ಮಾಡ್ತಿದ್ದಾನೆ, ಯಾವ ಸ್ವಭಾವವನ್ನು ರೂಢಿಸಿಕೊಂಡಿದ್ದಾನೆ ಅದೆಲ್ಲವನ್ನು ಆತ ನಿಶ್ಚಳವಾಗಿ ಬಲ್ಲ. ನಿಶ್ಚಳವಾಗಿ ಬಲ್ಲವನಾದ್ರಿಂದ ಅವನಿಗೆ ಇವು ಯಾರನ್ನು ಕಂಡು ದ್ವೇಷವೂ ಇಲ್ಲ, ಪ್ರೀತಿಯೂ ಇಲ್ಲ. ನಮೇ ದ್ವೇಷೋಸ್ತಿನ ಪ್ರಿಯ ಭಗವದ್ಗೀತೆಯಲ್ಲಿ ಇನ್ನೊಂದು ಶ್ಲೋಕ ನೆನಪು ಮಾಡ್ತಾ ಇದೆ.
ನಮಗೆ ದ್ವೇಷವೂ ಅಷ್ಟೇ, ನನಗೆ ಯಾರನ್ನು ಕಂಡು ದ್ವೇಷವೂ ಇಲ್ಲ. ಯಾರೋ ಒಬ್ರು ರಾಕ್ಷಸರೋ ಮತ್ತಾರೋ ನಾಸ್ತಿಕರೋ ನನಗೇನೋ ಹಾನಿ ಮಾಡಿದ್ದಾರೆ, ಅದಕ್ಕಾಗಿ ಅವ್ರನ್ನ ಒಂದು ಸರಿ ನೋಡ್ಕೊಂಡು ಬಿಡಬೇಕು ಅನ್ನುವಂತಿಲ್ಲ. ಯಾಕಂದ್ರೆ ಅವ್ರಿಗೆ ಏನು ಹಾನಿ ಮಾಡೋರಿದ್ದಾರೆ. ಹಿಂದೆ ಬಂತು ಋಗ್ವೇದದಲ್ಲಿ ಒಂದು ಮತ್ತು ಬ್ರಹ್ಮಾಂಡ ಪುರಾಣದಲ್ಲಿ, ಋಗ್ವೇದದ ಮಾತ್ರ ಬ್ರಹ್ಮಾಂಡ ಪುರಾಣದಲ್ಲಿ ಕೂಡ ಬಂದಿರ್ತದೆ. ಆ ಶ್ಲೋಕ ಅದನ್ನು ಹೇಳಿದ್ದೆ. ಈ ಜಗತ್ತೆಲ್ಲವೂ ಕೂಡ ಮುನಿದರು ಅದನ್ನು ಏನು ಮಾಡುವಂತಿದೆ. ಇದನ್ನೇಕಮೇಕೋ ಅಸ್ಮಿ ನಿಶ್ಚಾಲ ವಿದ್ವಾ ಕಿಮು ಪ್ರಯಸ್ಕರಂತಿ. ನಾನು ಒಬ್ಬನೇ ನಿಂತಿರ್ತೇನೆ, ಈ ಜಗತ್ತೆಲ್ಲವೂ ಬರಲಿ ನನ್ನ ಎದುರಿಗೆ, ನನ್ನನ್ನು ಅದೇನು ಮಾಡುವಂತಿದೆ. ಖಲೇನ ಪರಶಾಂತತಿ ಹನ್ನಿ ಭೂರಿ ಕಿಮ್ಮಾಂ ನಿಂದಂತಿ ಶತ್ರವೋ ನಿಂದ್ರಾಹ. ನನಗವರು ದೈಹಿಕವಾಗಿ ಹಾನಿ ಮಾಡೋದಿಲ್ಲ, ನನಗೆ ನಿಂದನೆ ಕೂಡ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅವರು. ಅಥವಾ ಅವ್ರು ನಿಂದನೆ ಮಾಡ್ತಿರ್ಬೋದು ದೂರ ನಿಂತ್ಕೊಂಡು, ಆ ನಿಂದನೆಯಿಂದ ನನ್ನ ಮೇಲೆ ಆಗುವಂಥ ದುಷ್ಪರಿಣಾಮ ಯಾವುದೂ ಇಲ್ಲ. ಆದ್ರಿಂದ ನನಗೆ ದ್ವೇಷಗಳೇ ಯಾರೂ ಇಲ್ಲ. ಯಾರನ್ನು ಕೂಡ ಈ ಜಗತ್ತಿನಿಂದ ನಾನು ಯಾರನ್ನು ದ್ವೇಷ ಮಾಡಬೇಕಾಗಿಲ್ಲ. ನ ಪ್ರಿಯ, ನಾನು ಯಾರನ್ನು ಪ್ರೀತಿನೂ ಮಾಡೋದಿಲ್ಲ. ಒಂದು ಕಡೆಯಲ್ಲೂ ಹೇಳಿದ ಜ್ಞಾನಿ ಪ್ರಿಯತಮಃ ಅತಃ. ನನಗೆ ಜ್ಞಾನ ಅಂದ್ರೆ ಬಹಳ ಪ್ರಿಯತಮ ಅಂತ. ನನಗೆ ಪ್ರಿಯತಮನೇ ಯಾರೂ ಇಲ್ಲ ಅಂತ ಈ ಶ್ಲೋಕದಲ್ಲಿ ಹೇಳ್ತಿದ್ದಾನೆ. ಅದಕ್ಕೆ ವಿರೋಧ ಹೇಗೆ ಪರಿಹಾರ ಅಂತಂದ್ರೆ, ನಿಷ್ಕಾರಣವಾಗಿ ನನಗೆ ಯಾರೂ ಪ್ರಿಯ ಅಲ್ಲ. ನಮೇ ದ್ವೇಷ್ಯ ಅಸ್ತಿ ನ ಪ್ರಿಯ. ನಿಷ್ಕಾರಣವಾಗಿ ನಾನು ಯಾರನ್ನೂ ಪ್ರೀತಿ ಮಾಡೋದೂ ಇಲ್ಲ, ನಿಷ್ಕಾರಣವಾಗಿ ನಾನು ಯಾರನ್ನೂ ದ್ವೇಷ ಮಾಡೋದೂ ಇಲ್ಲ. ಜ್ಞಾನ ಇದ್ರೆ ಆತನ ಪ್ರೀತಿ ಮಾಡ್ತೇನೆ. ಜ್ಞಾನಿ ವಾಸ್ತವ್ಯಮಯ ಮತ ಅಂತ ಹೇಳ್ಕೊತೇನೆ. ಜ್ಞಾನಿ ಅಂದ್ರೆ ನನ್ನ ಆತ್ಮನೇ, ನನ್ನ ಪ್ರಾಣ ಇವರು. ಅದಕ್ಕಾಗಿ ಇವರಿಗೆ ನಾನು ಎಲ್ಲಿ ಹೋದಲ್ಲೂ ರಕ್ಷಣೆ ಕೊಡ್ತೇನೆ ಅಂತ ಹೇಳ್ಕೊತಾನೆ ಭಗವಂತ. ಅದನ್ನ ಬರೀ ಹೇಳ್ಕೊಂಡದ್ದಷ್ಟೇ ಅಲ್ಲ, ಅವತಾರದಲ್ಲಿ ಮಾಡಿ ತೋರಿಸ್ತಾನೆ ಕೂಡ. ಪಾಂಡವಾನ್ ವಿಷಸೇರಾಜನ್ ಮಮ ಪ್ರಾಣಾಹಿ ಪಾಂಡವ. ನೀನು ನನಗೇನೂ ಮಾಡಿಲ್ಲದೆ ಇರ್ಬೋದು, ನಾನು ಕೃಷ್ಣ ಅಂತ ತಿಳ್ಕೊಂಡು ನನಗೆ ಬೇಕಾದಂಥ ಗೌರವವನ್ನು ನೀನು ಎಲ್ಲ ಕಾಲದಲ್ಲೂ ತೋರಿಸ್ತಾ ಇರ್ಬೋದು ಧೃತರಾಷ್ಟ್ರನೇ. ಆದರೆ ಪಾಂಡವಾನ್ ವಿಷಸೆ, ಪಾಂಡವರಿಗೆ ದ್ವೇಷ ಮಾಡಿದೆ. ನಮ್ಮ ಪ್ರಾಣಾಹಿ ಪಾಂಡವ, ನನ್ನ ಪ್ರಾಣರು ಅಂದ್ಕೊಂಡಿರುವಂಥ ಪಾಂಡವರು ದ್ವೇಷ ಮಾಡಿದ್ರ ಮೂಲಕ ನೀನು ನನಗೂ ದ್ವೇಷ ಮಾಡಿದಂತಾಯ್ತು. ಅದನ್ನ ಸುಮ್ಮನೆ ಭಗವದ್ಗೀತೆಯಲ್ಲೋ ಮತ್ತಾವುದೋ ಮೂಲ ರಾಮಾಯಣದಲ್ಲೋ ಮತ್ತಾವುದೋ ಪಂಚರಾತ್ರದಲ್ಲೋ ಬರೀ ಹೇಳಿ ತೋರಿಸಲಿಲ್ಲ, ಅದನ್ನೆಲ್ಲ ಮಾಡಿ ತೋರಿಸಿದ ಅವತಾರಗಳು. ರಾಮನ ಅವತಾರ, ಕೃಷ್ಣನ ಅವತಾರ ಅಂತಂದ್ರೆ. ಹೀಗೆ ನಮಗೆ ದ್ವೇಷ ಅಸ್ತಿ ನ ಪ್ರಿಯ. ನಿಷ್ಕಾರಣವಾಗಿ ನನಗೆ ಯಾರು ಪ್ರಿಯರೂ ಅಲ್ಲ, ನಿಷ್ಕಾರಣವಾಗಿ ನನಗೆ ಯಾರು ದ್ವೇಷರೂ ಅಲ್ಲ. ಅವರವ್ರಿಗೆ ಏನು ಕೊಡಬೇಕಾದ್ರೂ ನಾನು ನಿರಾತಂಕನಾಗಿ ಸಾಕ್ಷಿಯಂತೆ ಎದ್ದು ಕೊಡ್ತೇನೆ. ಭಗವಂತನ ಆ ಮಾತನ್ನ, ಭಗವದ್ಗೀತಾದಲ್ಲಿ ಬಂದಿರುವಂತಹ ಮಾತುಗಳು, ಮಹಾಭಾರತದಲ್ಲಿ ಬಂದಿರುವಂತಹ ಮಾತುಗಳನ್ನ ನಾವೊಂದು ಬಾರಿ ಮನಸ್ಸಿಗೆ ತಂದುಕೊಂಡ್ರೆ, ಆ ರಾಮ ಕೃಷ್ಣ ಮೊದಲಾದಂಥ ಅವತಾರಗಳನ್ನ ಆತ ಹೇಗೆ ಎತ್ತಿ ತಾನು ಹೇಳಿದಂಥ ಮಾತುಗಳನ್ನ ಹೇಗೆ ಕಾರ್ಯರೂಪಕ್ಕೆ ತಂದು ತೋರಿಸಿದ ಅಂತ ಗೊತ್ತಾಗ್ತದೆ. ಅವನು ಹೇಳಿದ, ಪ್ರತಿಜಾನೇ ಪ್ರಿಯೋಸಿಮೆ. ಅರ್ಜುನಿಗೆ ಹೇಳಿದ, ನೀನು ನನ್ನವನು, ಇದಕ್ಕೆ ಏನೂ ಸಂಶಯ ಇಲ್ಲ, ನಾನು ಪ್ರತಿಜ್ಞೆ ಮಾಡ್ತೇನೆ. ಕೌಂತೆಯ ಪ್ರತಿಜಾನೀಹಿ ನಮೇ ಭಕ್ತ ಪ್ರಣಶ್ಯತಿ. ನಾನು ಪ್ರತಿಜ್ಞೆ ಮಾಡ್ತೀನಿ, ನೀನು ಪ್ರತಿಜ್ಞೆ ಮಾಡು. ನಮೇ ಭಕ್ತ ಪ್ರಣಶ್ಯತಿ. ನನ್ನ ಭಕ್ತನಾದವನು ಎಂದೆಂದಿಗೂ ಹಾನಿ ಒಳಗಾಗೋದಿಲ್ಲ. ಅದಕ್ಕೊಂದು ಸಮಯ ಇದೆ, ಅವಾಗ ನಾನು ನಿನ್ನ ಕಾಪಾಡ್ತೇನೆ. ನೀನು ಪ್ರತಿಜ್ಞೆ ಮಾಡು. ಕುಂತಿಯ ಮಗನಾದ ಅರ್ಜುನನೇ ಪ್ರತಿಜ್ಞೆ ಮಾಡಿ ತಿಳ್ಕೋ. ಮತ್ತು ಎಲ್ಲೆಲ್ಲಿ ಹೋಗ್ತೀವೋ ಅಲ್ಲೆಲ್ಲ ನೀನು ಇದನ್ನು ಪ್ರತಿಜ್ಞೆ ಮಾಡಿ ಎಲ್ಲರಿಗೂ ಸಾರಿ ಹೇಳು. ನೀನು ಪ್ರತಿಜ್ಞೆ ಮಾಡು. ಪ್ರತಿಜಾನೆ, ನಾನು ಪ್ರತಿಜ್ಞೆ ಮಾಡ್ತೀನಿ. ಪ್ರಿಯೋಸಿಮೆ, ನೀನು ಪ್ರಿಯನಾದವನು. ಅರ್ಜುನ ಅಂದ್ರೆ ಆತ ಮನುಕುಲಕ್ಕೊಂದು ಪ್ರತಿನಿಧಿ ಮಾತ್ರ. ಅರ್ಜುನಿಗೇನೋ ಸಂಶಯ ಬಂದಿತ್ತು, ದುರ್ಯೋಧನಾದಿಗಳನ್ನು ಕೊಲ್ಲಬೇಕಾಗಿತ್ತು, ಅದಕ್ಕಾಗಿ ಭಗವದ್ಗೀತೆ ಹೇಳಿದ, ಅದಕ್ಕಾಗಿ ವಿಶ್ವರೂಪ ತೋರಿಸಿದ ಅಂತಲ್ಲ. ಅರ್ಜುನ ಒಂದು ಸಂಕೇತ, ಅದನ್ನು ಹಿಂದೂ ಅನೇಕ ಬಾರಿ ಹೇಳಿದ್ದೇನೆ. ಅದೆಲ್ಲ ನಿತ್ಯ ಹೇಳಬೇಕಾಗಿತ್ತು, ನಿತ್ಯ ಅನುಸಂಧಾನ ಮಾಡ್ಕೋಬೇಕಾದಂತಹ ವಿಷಯ ಅದು. ಅದಕ್ಕಾಗಿ ಮತ್ತೆ ಹೇಳ್ತೇನೆ, ನೀನು ನನಗೆ ಪ್ರಿಯನಾಗಿದ್ದಿ, ನಾನು ಪ್ರತಿಜ್ಞೆ ಮಾಡಿ ಹೇಳ್ತೇನೆ, ಏನೂ ಸಂಶಯ ಬೇಡ ನನಗೆ. ಅವನು ಹೇಗೆ ಮಾಡಿದ ಅಂತಂದ್ರೆ, ಗಾಡ್ ಸೀಸ್ ದ ಟ್ರುತ್ ಬಟ್ ವೇಟ್ಸ್ ಅಂತ ನಾವು ಅನ್ಕೋತಿರ್ತೀವಿ. ನಾವು ಬೆಳಗ್ಗೆ ಅದನ್ನೇ ಆಲೋಚನೆ ಮಾಡ್ತಿದ್ವಿ. ಆ ಭಗವಂತ ಸತ್ಯವನ್ನು ನೋಡ್ತಾನಂತೆ, ಆದ್ರೆ ಅದು ತಾನು ನೋಡಿದ್ದೇನೆ ಅಂತ ಅನ್ನೋದನ್ನ ಆತ ಒಮ್ಮೆಲೆ ತೋರಿಸ್ಕೊಳ್ಳೋದಿಲ್ಲ. ಅದಕ್ಕೊಂದು ಬಟ್ ವೇಟ್ಸ್ ಲಿಯೋಟ್ ಆಲ್ಫಾ ಎಂಬ ಮಾತು. ಅದಕ್ಕೆ ಅವನು ಹೇಗೆ ತೋರಿಸ್ಕೊಂಡ ಅಂತಂದ್ರೆ, ಪಂಚಪಾಂಡವರಿಗೆ ಎಷ್ಟೆಷ್ಟೋ ಆಪತ್ತುಗಳು ಬಂತು, ಅವಾಗೆಲ್ಲ ಆ ಬಂದದನ್ನು ನೋಡ್ತಾನೆ ಇದ್ದ ಅವನು. ಆದ್ರೆ ತಾನು ನೋಡಿದ್ದೇನೆ ಅಂತ ಅನ್ನೋದು ಮಾತ್ರ ತೋರಿಸ್ಕೊಳ್ಳಿಲ್ಲ. ದ್ರೌಪದಿ ವಸ್ತ್ರಾಪಹರಣ ಆಗುವಾಗ ಸಹಸ್ರ ಚಕ್ಷವಾದಂಥ ಭಗವಂತ, ಎಲ್ಲಾ ಕಡೆ ವ್ಯಾಪ್ತನಾದಂಥ ಭಗವಂತ ಸಭಾಮಂದಿರದಲ್ಲಿದ್ದರೂ ಕೂಡ ಪ್ರತ್ಯಕ್ಷವಾಗಿ ಕಾಣಲಿಲ್ಲ, ತೋರಿಸ್ಕೊಳ್ಳಿಲ್ಲ. ಪಂಚಪಾಂಡವರಿಗೆ ವನವಾಸದಲ್ಲಿ ನಾನಾ ಸಂಕಷ್ಟಗಳು ಬಂತು.
ಕೂಡಲೇ ಅಲ್ಲಿ ಬರಲೇ ಇಲ್ಲ ಅವನು. ಎಷ್ಟು ಸ್ವಲ್ಪ ದಿವಸ ಆದ್ಮೇಲೆ ಬಂದ. ಅದು ಎಲ್ಲೋ ಬೇರೆ ಏನೋ ಕೆಲಸ ಇತ್ತು, ಸಾಲ್ವರನ್ನು ಕೊಲ್ಲಬೇಕಾಗಿತ್ತು, ಸಾಲ್ವರ್ ಅಂದ್ಮೇಲೆ ದಂಡಕ್ಕೆ ಬಂದ್ಬಿಟ್ಟಿದ್ದ, ಅದಕ್ಕಾಗಿ ನಿಮ್ಮನ್ನು ಕಾಪಾಡ್ಲಿಕ್ಕೆ ನಾನು ಬರ್ಲಿಕ್ಕೆ ಆಗ್ಲಿಲ್ಲ ಅಂತ ಏನೋ ಒಂದು ಲೆಕ್ಕ ಹೇಳಿದ. ವಿಷಯನೂ ಸರಿ, ಬರ್ಲಿಕ್ಕೆ ವಿಳಂಬ ಮಾಡಿದೆ ಅಂತ ಒಂದು ಕಾರಣ ಹೇಳಿದ. ಭಗವಂತ ಅಂತ ಕಾರಣದಿಂದ ಯಾವಾಗಲೂ ತಂದುಕೊತಾನೆ. ನಮಗೆ ಆಪತ್ತು ಇದ್ದಾಗ ಬರೋದಿಲ್ಲ. ಯಾಕೆಂದ್ರೆ ನನ್ನೊಂದೇನೋ ಕೆಲಸ ಇತ್ತು, ನೀನು ಒಬ್ಬನೇನ ನನಗೆ ಭಕ್ತ ಅಂತಾನೆ, ನನಗೆ ಮತ್ತೇನೋ ಕೆಲಸ ಇತ್ತು ಅಂತಾನೆ. ಸಹಸ್ರ ರೂಪ ಇದ್ದಂಥ ಭಗವಂತ ಅಲ್ಲಿಯೂ ಆ ಕೆಲಸವನ್ನು ಮಾಡಿ ಇಲ್ಲಿಯೂ ಬರ್ಬೋದಿತ್ತು, ಬರೋದಿಲ್ಲ. ಯಾಕಂದ್ರೆ ನಿಮ್ಗೆ ಏನಾಗಬೇಕು ಅದು ಆಗಬೇಕು, ಯಾವಾಗ ಆಗಬೇಕು ಅದು ಆಗಬೇಕು. ಆಪತ್ತು ನಾನು ಯಾವಾಗ ಕಾಪಾಡ್ತೀನೋ ಅವಾಗ ಕಾಪಾಡ್ತೀನಿ. ಗಾಡ್ ಸೀಸ್ ದ ಟ್ರೂತ್, ಹಿ ಸಾ ಎವ್ರಿ ಟ್ರೂತ್ ಅಟ್ ರೈಟ್ ಟೈಮ್. ಭೀಷ್ಮನನ್ನು ಕೊಲ್ಲುವಾಗ, ದ್ರೋಣನನ್ನು ಕೊಲ್ಲುವಾಗ, ಕರ್ಣನನ್ನು ಕೊಲ್ಲುವಾಗ, ಮತ್ತೆ ಎಲ್ಲಾ ದುಷ್ಟಶಕ್ತಿಗಳ ಪ್ರತಿನಿಧಿ ಅಂತ ದುರ್ಯೋಧನನ್ನು ಕೊಲ್ಲುವಾಗ ಎಲ್ಲವನ್ನು ಕಣ್ಣಾರೆ ನೋಡಿದ. ಗಾಡ್ ಸಾ ದ ಟ್ರೂತ್, ಎವ್ರಿ ಟ್ರೂತ್, ಪ್ರತಿಯೊಂದು ಸತ್ಯವನ್ನು ಅವನು ನೋಡಿದ. ಅಲ್ಲಿ ತನಕ ಆಟ ಕಾಯ್ತಾ ಇದ್ದ. ಹೇಗೆ ನೋಡಿದ ಅಂತಂದ್ರೆ, ಭೀಷ್ಮನನ್ನು ಕೊಲ್ಲುವಾಗ ಯಾರ್ಯಾರನ್ನು ಹೇಗೆ ಕೊಲ್ಲಬೇಕೋ ಹಾಗಾಗಿ ಕೊಲ್ಲಿಸಿದ. ಭೀಷ್ಮ, ದ್ರೋಣ, ಕರ್ಣ, ದುರ್ಯೋಧನ ಇವೆಲ್ಲವನ್ನೂ ಕೂಡ ನ್ಯಾಯ ಮಾರ್ಗದಿಂದ ಕೊಲ್ಲಿಸಿಬಿಟ್ಟಿದ್ರೆ ನಾವು ನ್ಯಾಯವಾದ ಯುದ್ಧದಲ್ಲಿ ಸತ್ತೀವಿ, ನಮಗೊಂದು ವಿರೋಚಿತವಾದ ಸ್ವರ್ಗ ಸಿಕ್ತು ಅಂತ ಅವರೆಲ್ಲ ಸಮಾಧಾನ ಆಗಿ ಪಡ್ತಿದ್ರು. ಅವ್ರನ್ನ ಹಾಕಿ ಕೊಲ್ಲಿಲ್ಲ. ಅವನು ಸಾಯವಾಗಲೂ ಕೂಡ ದ್ವಂದ್ವದಲ್ಲಿ ಸತ್ತೋಗಲಿ ಇವರೆಲ್ಲ, ಯಾಕಂತ ಪಾಪ ಮಾಡಿದ್ರಲ್ಲ. ಭೀಷ್ಮನನ್ನು ನೇರವಾಗಿ ಕೊಲ್ಲೋದೇನೋ ಅಸಾಧ್ಯ ಆಗಿದ್ದಿಲ್ಲ ಅವನಿಗೆ. ಭೀಮನನ್ನು ಬಿಟ್ಟುಬಿಟ್ಟಿದ್ರೆ ಅರ್ಜುನಿಗೆ ಯಾವುದೇ ಇದ್ರು ಭೀಮನಾದ್ರೂ ಕೊಲ್ತಿದ್ದ, ಭೀಷ್ಮನನ್ನ ಕೊಲಿಸಲಿಲ್ಲ. ಎದುರುಗಡೆ ಶಿಖಂಡಿಯನ್ನು ಬಿಟ್ಟು ಯುದ್ಧ ಶಸ್ತ್ರಾಸ್ತ್ರ 600 ವರ್ಷ ಯಾವ ಶಸ್ತ್ರಾಸ್ತ್ರ ಅಭ್ಯಾಸ ಮಾಡಿದ್ನ, 500-600 ವರ್ಷ ಶಸ್ತ್ರಾಭ್ಯಾಸ ಮಾಡಿದ್ದ. ಒಂದ್ಸರಿ ಹೋಗಿ ಶಸ್ತ್ರಾಭ್ಯಾಸ ಮಾಡಿದ್ದ, ಬಂದಿದ್ದ ಅರಮನೆಗೆ ಹೊತ್ತು ಹೋದ ಅಂತ ಎಲ್ಲ ಶಸ್ತ್ರಾಸ್ತ್ರವನ್ನು ಕೆಳಗೆ ಕೈ ಇಟ್ಟು ಕೂತ್ಬಿಟ್ಟ ಆ ಭೀಷ್ಮ. ಅದ್ರ ಸಂಕೇತ ಏನಂದ್ರೆ, ನೀವು ನಿಮ್ಮನ್ನು ರಕ್ಷಣೆ ಮಾಡ್ಕೊಳ್ಬೇಕು ಅಂತ ಏನೆಲ್ಲ ಪ್ರಯತ್ನ ಮಾಡ್ಬೋದು ಈ ಜಗತ್ತಿನಲ್ಲಿ, ನೀವು ಅಂದ್ರೆ ನೀವಲ್ಲ ಎಲ್ಲರೂ. ಆದ್ರೆ ನಾವು ಮಾಡಿಕೊಂಡಂತ ಯಾವ ಪ್ರಯತ್ನವು ಸರಿಯಾದ ಒಂದು ಸಮಯ ಬಂದಾಗ ನಮಗೆ ಕೈ ಕೊಟ್ಟು ಬಿಡ್ತದೆ ಅನ್ನೋದು ಸೂಚಕ. ಏನೋ ಒಂದು ಕ್ಷುದ್ರವಾದ ಕಾರಣ, ಶಿಖಂಡಿ ಅನ್ನೋದು ಕ್ಷುದ್ರ ಅಂತ ತಿಳ್ಕೊಳ್ಳಿ. ಭಗವಂತನಿಗೊಂದು ನಿಮಿತ್ತ ಅದೆಲ್ಲ. ಮತ್ತೆ ಯಾವುದೋ ತಲೆ ಮೇಲೆ ಒಂದು ತೆಂಗಿನಕಾಯಿ ಬಿದ್ದು ಅವ್ನು ಕೊಲ್ತಾನೆ, ಮತ್ತೆ ಯಾರನ್ನು ಮರೆಯಲ್ಲಿ ನಿಂತುಕೊಳ್ತಾನೆ, ಮತ್ತೊಬ್ಬರನ್ನು ಶಿಖಂಡಿ ನದಿಗೆ ಬಿಟ್ಟುಕೊಳ್ತಾನೆ. ಕೊಲ್ಲಿಕ್ಕೊಂದು ನಿಮಿತ್ತ. ಅಂತ ಮಹಾವೀರ ಅಂತ ಭೀಷ್ಮನಿಗೆ ತನ್ನ ಬಿಲ್ಲು, ತನ್ನ ಬಾಣವೇ ಆ ಟೈಮಲ್ಲಿ ಕೈ ಕೊಟ್ಟಿರುತ್ತೆ. ಅದು ಆ ಸಮಯದಲ್ಲಿ ಅಲ್ಲೇ ನಿಂತ್ಕೊಂಡು ಆ ಸತ್ಯವನ್ನು ನೋಡಿದ. ಅವನು ಕಣ್ಣಾರೆ ನೋಡಿದ. ಈಗ ಎಷ್ಟೋ ಕಡೆ ಎಲ್ಲಾ ಕಡೆ ಭಗವಂತ ನೋಡ್ತಿರೋದಿಲ್ಲ, ಅಲ್ಲಿ ಕಣ್ಣಾರೆ ನೋಡಿದ. ದ್ರೋಣನನ್ನು ಸಾಯಿಸುವುದನ್ನು ಕಣ್ಣಾರೆ ನೋಡಿದ. ಮಹಾಪರಾಕ್ರಮಿ ಅಂತ ದ್ರೋಣ ಏನೂ ಇಲ್ಲ, ಕೊನೆಗೆ ಅಶ್ವತ್ಥಾಮ ಸಪ್ತ ಅನ್ನೋ ಮಾತನ್ನು ಕೇಳಿ ಶಸ್ತ್ರಾಸ್ತ್ರ ಇಟ್ಬಿಟ್ಟ. ಎಲ್ಲ ಅಲ್ಲಿದ್ದಂಥವ್ರೆಲ್ಲರಿಗೂ ಆತನೇ ಶಸ್ತ್ರಾಭ್ಯಾಸ ಮಾಡ್ತಿದ್ದ. ಅಂತ ಮಹಾಗುರು ಅಂತ ದ್ರೋಣಾಚಾರ್ಯ ಮೂಲ ರೂಪದಲ್ಲೂ ಗುರುವೇ, ದೇವಗುರುನೇ ಆಗ್ತದೆ ಅನ್ಸ್ತೇನೆ. ಶಸ್ತ್ರಾಸ್ತ್ರ ಕೆಳಗಿಟ್ಟು ಸೋತಾಗ್ಬಿಟ್ಟ. ಭೀಷ್ಮ ಆಯ್ತು, ದ್ರೋಣ ಆಯ್ತು, ಕರ್ಣ ಮಾಡಿದಂತ ಎಲ್ಲಾ ಶಸ್ತ್ರಾಭ್ಯಾಸನೂ ಕೂಡ ಆ ಸಮಯದಲ್ಲಿ ಕೈ ಕೊಟ್ಟು ಬಿಡ್ತು. ಅವನಿಗೆ ಮರ್ತೋಗ್ಬಿಡ್ತು. ಮರ್ತೋಗ್ಬಿಡ್ತು ಅನ್ನೋ ಒಂದು ಕಾರಣ, ಮತ್ತು ಆ ಚಕ್ರ, ರಥದ ಚಕ್ರ ಸಿಕ್ಕಾಕೊಂಡಿರ್ತು. ರಥದ ಚಕ್ರ ಸಿಕ್ಕಾಕೊಂಡಿದ್ದಾಗ ಇದ್ದ 2 ಕೈಗಳಿಂದ ಧನಸ್ಸನ್ನ ಮತ್ತು ಬಾಣವನ್ನು ಕೈ ತಗೊಳ್ಳಿಕ್ಕೆ ಆಗಲಿಲ್ಲ. ಅದು 4 ಕೈಗಳಿರೋದು ಹೋಗ್ಲಿ, ಇದ್ದ 2 ಕೈಗಳಿಂದಲೂ 4 ಕೈಗಳಂತೂ ಅವನಿಗೆ ಇಲ್ಲೇ ಇಲ್ಲ. ಇದ್ದ 2 ಕೈಗಳಿಂದಲೂ ಅವನಿಗೆ ಆ ಶಸ್ತ್ರ ತಗೊಳ್ಳಿಕ್ಕಾಗಲಿಲ್ಲ. ಮನಸ್ಸಿನಲ್ಲಿ ಆ ಶಸ್ತ್ರ ನೆನಪಿಗೆ ಬರಲಿಲ್ಲ. ಒಂದು ರೂಪದಿಂದ ಗಮನಿಸಬೇಕು, ಅವನೇ ಭಗವಂತನೇ ಪರಶುರಾಮನ ರೂಪದಿಂದ ನಿಮಗೆ ಶಸ್ತ್ರಾಸ್ತ್ರ ಮರಸ ಹೋಗ್ಲಿಕ್ಕೆ ಚಾಪ ಕೊಟ್ಟಿದ್ದ. ಮತ್ತೊಂದು ರೂಪದಿಂದ ನೋಡಿ, ಈಗ ಮತ್ತೊಂದು ಚಕ್ರ ಎತ್ತಿದ್ದಾನೆ, ಈ ಕೈಯಲ್ಲಿ ಬಿಲ್ಲು ಬಾಣ ಇಲ್ಲ, ಮನಸ್ಸಿನಲ್ಲೂ ಬಿಲ್ಲು ಬಾಣ ಇಲ್ಲ, ಕೈಯಲ್ಲೂ ಬಿಲ್ಲು ಬಾಣ ಇಲ್ಲ. ಬಿಲ್ಲು ಬಾಣವನ್ನು ಪ್ರಯೋಗ ಮಾಡ್ಲಿಕ್ಕೆ ಬೇಕಾದಂತ ಮಂತ್ರ ತಲೆಯಲ್ಲಿಲ್ಲ, ಕೈಯಲ್ಲಿ ಬಿಲ್ಲು ಬಾಣ ಇಲ್ಲ. ರಥದ ಚಕ್ರ ಸಿಕ್ಕಾಕೊಂಡ್ಬಿಟ್ಟಿದೆ. ರಥದ ಚಕ್ರ ಅಂದ್ರೆ ಜೀವನ ಚಕ್ರ ಅಂತ ಸಂಕೇತ. ಸಿಕ್ಕಾಕೊಂಡಿದೆ, ಅಲ್ಲಿ ಮನುಷ್ಯ ಒದ್ದಾಡ್ತಿದ್ದಾನೆ. ಈ ಕೊಂಡ ಆ ಸತ್ಯವನ್ನು ಅಲ್ಲಿ ಕಣ್ಣಾರೆ ನೋಡಿದ. ಸತ್ಯವನ್ನು ನೋಡುವಾಗ ಬಡ್ಡಿ ಸಮೇತ ಸತ್ಯವನ್ನು ನೋಡಿದೆ. ಸರಿ, ಅರಣ್ಯದಲ್ಲಿ 14 ವರ್ಷ ವನವಾಸ ಕಾಲದಲ್ಲಿ ಇರಲಿಲ್ಲ. ದ್ರೌಪದಿಗೆ ಇವರೆಲ್ಲ ಅವಮಾನ ಮಾಡುವಾಗ ಅಲ್ಲಿ ಇರಲಿಲ್ಲ. ಪಂಚಪಾಂಡವರನ್ನ ಇವರೆಲ್ಲ ಎಣ್ಣೆ ಹಿಂಡಿ ತೆಗೆದಂತ ಎಳ್ಳುಗಳು, ನಿಷ್ಪ್ರಯೋಜಕರಾದವರು ಇವರು ಅಂತ ಅವರೆಲ್ಲ ಹಾಸ್ಯ ಮಾಡಿದ್ರು ಕೌರವರು. ಆ ಸಮಯದಲ್ಲೂ ಕೃಷ್ಣ ಅಲ್ಲಿರಲಿಲ್ಲ. ಇವರೆಲ್ಲ ಎತ್ತುಗಳು, ಕೆಲಸಕ್ಕೆ ಬಾರದವರು ಇವರು ಅಂತ ದುಶಾಸನ, ದುರ್ಯೋಧನೆಲ್ಲ ಹಾಸ್ಯ ಮಾಡಿದ್ರು. ಯಾವ ಸಮಯದಲ್ಲೂ ಅಲ್ಲಿ ನಿಲ್ಲಿಲ್ಲ. ಅದು ಎಲ್ಲಿ ನಿಲ್ಲಬೇಕೋ ಅಲ್ಲಿ ನಿಂತ. ಗಾಡ್ ಸಾಧಕು ಅದು ಕರ್ಣನ ಕೊಂದು ಹಾಕಿದ, ದುಶಾಸನವನ್ನು ಕೊಂದು ಹಾಕಿ ಕಲಿಸಿದ. ಕೈಗಳು ಕಿತ್ತು ಹಾಕಿದ ಭೀಮ, ಎದೆ ಬಗೆದ, ರಕ್ತವನ್ನು ಪಾನ ಮಾಡಿದಂತೆ ತೋರಿಸ್ಕೊಂಡ. ದುರ್ಯೋಧನನನ್ನ, ರಾಜಾಧಿರಾಜನ ದುರ್ಯೋಧನನನ್ನ ಯುದ್ಧದ ನಿಯಮಗಳಿಗೆ ಅನುಸಾರವಾಗಿಯೋ ಅನನುಸಾರವಾಗಿಯೋ ಅದೇನೇ ಇಲ್ಲ, ಅದೆಲ್ಲ ಮುಖ್ಯವೇ ಅಲ್ಲ ಅವನಿಗೆ ಅಂತ ಅವನನ್ನು ಕೊಲಿಸಿದ. ಕೊನೆಗೊಮ್ಮೆ ಭೀಮ ತನ್ನ ಕಾಲಿನಿಂದ ದುರ್ಯೋಧನನ ತಲೆಯನ್ನು ಒದ್ದ.
ತಲೆ ಅಂದ್ರೆ ಅದು ದುರಹಂಕಾರ ಸಂಕೇತ. ಮನುಷ್ಯನಿಗೆ ದುರಹಂಕಾರ, ಅವಿವೇಕ, ದರ್ಪ ಇವೆಲ್ಲ ಬರೋ ತಲೆಯಲ್ಲೇ. ಆ ತಲೆಯನ್ನ ಕೃಷ್ಣನ ಸನ್ನಿಧಾನದಲ್ಲಿ, ಕೃಷ್ಣನ ಸಾಕ್ಷಿತ್ವದಲ್ಲಿ ಆ ಭೀಮ ಒದ್ದ. ಅಲ್ಲೂ ಸತ್ವವನ್ನು ನೋಡ್ತಾನೆ ಇದ್ದ. ಏನು ವೈಷಮ್ಯನೂ ಇಲ್ಲ, ನೈರ್ಗುಣ್ಯನೂ ಇಲ್ಲ. ಎಷ್ಟು ನಿರಾತಂಕವಾಗಿ ಕೈಯಲ್ಲಿ ಒಂದು ಬಾರಿ ಭೀಷ್ಮನನ್ನ ಕೊಂದ್ಬಿಡ್ಬೇಕು ಅಂತ ಕೈಯಲ್ಲಿ ರಥದ ಚಕ್ರವನ್ನೇ ತಗೊಂಡ ಹೊರತು ಮತ್ತೆ ಆ ಕೈಯಲ್ಲಿ ಶಸ್ತ್ರ ತಗೊಳ್ಳಿಲ್ಲ. ಇದ್ದದ್ದೆಲ್ಲ ಬರೀ ಚಾವಟಿ. ತಾನೇನೂ ಕೈಯಲ್ಲಿ ಶಸ್ತ್ರ ತಗೊಳ್ಳಿಲ್ಲ. ರಾಮನಂತೆ ರಾಮ ಕೈಯಲ್ಲಿ ಶಸ್ತ್ರಾಸ್ತ್ರ ತಾನೇ ತಗೊಂಡು ಯುದ್ಧ ಮಾಡಿದ. ಇವನ್ ಕೈಯಲ್ಲಿ ಶಸ್ತ್ರವೂ ಇಲ್ಲ, ಅಸ್ತ್ರವೂ ಇಲ್ಲ. ಆದ್ರೆ ಏನು ಮಾಡಿಸ್ಬೇಕೋ ಅದನ್ನು ಮಾಡಿಸಿದ. ಸತ್ಯವನ್ನು ನೋಡೋದಿರ್ಲಿಲ್ಲ, ತಾನೇ ಕಣ್ಣಾರೆ ನೋಡಿದ ಸತ್ಯವನ್ನು. ಎಡೆಬಿಡದೆ ಪ್ರತಿಯೊಂದು ಸತ್ಯವನ್ನು ನೋಡಿದ. ಅಭಿಮನ್ಯು ಸಾವುಗಳನ್ನು ಕೂಡ ಆ ಯುದ್ಧ ಭೂಮಿ ಆಸ್ತಾಸನ್ನು ಬಿಟ್ಕೊಂಡೇ ನೋಡಿದ. ಅವನಿಗೇನು ವೈಷಮ್ಯ ಇದೆ, ಏನು ವೈಷಮ್ಯವೂ ಇಲ್ಲ ಅಂತ ನೋಡೋಣ. ಆ ರಾಮಾಯಣ ಮಹಾಭಾರತದಿಂದ ನೋಡಿ ನೋಡಿ ಬಂದು ತಿಳ್ಕೊಳ್ಬೇಕು. ಅದಕ್ಕಾಗಿ ಜ್ಞಾನಿಗಳ ಬಗ್ಗೆ ನಿಷ್ಕಾರಣವಾದ ದ್ವೇಷ ಇಲ್ಲ, ಅವ್ರ ನಿಷ್ಕಾರಣವಾದ ಪ್ರೇಮ ಅವ್ರ ಬಗ್ಗೆ ಇಲ್ಲ. ಅವ್ರ ಜ್ಞಾನಿಗಳು ಅನ್ನೋ ಕಾರಣಕ್ಕಾಗಿ ಪ್ರೇಮ. ನೀವು ದುಷ್ಟಕರ್ಮಗಳನ್ನು ಮಾಡಿದ್ವಿ ಅನ್ನೋ ಕಾರಣಕ್ಕಾಗಿ ದುಷ್ಟರ ಬಗ್ಗೆ ಆತನಿಗೊಂದು ಸಾಕ್ಷಾರ. ಅವ್ರು ಏನು ಗತಿ ತಲುಪಬೇಕು ಅದನ್ನು ಸ್ವಲ್ಪ ಮಾಡ್ತಾನೆ, ಸಮಯ ತಗೊಳ್ತಾನೆ ಅಷ್ಟೇ. ಈಶ್ವರ ಕಾರಯತ್ ಸರ್ವಂ ತತ್ತು ಈಶ್ವರ ಕೃತಂ ಸ್ವಯಂ ಅನಾದಿತ್ವಾದ ಅದೋಷಶ್ಚ. ಈತ ಅನಾದಿ ಆದವನೇವನು. ಅನಾದಿ ಕಾಲದಿಂದಲೂ ಈತ ಮನುಷ್ಯ ಈ ಜೀವ ಇದ್ದಾನೆ. ಅವನಿಗೆ ಯಾವುದೇ ವ್ಯತ್ಯಾಸವೂ ಕೂಡ ಇಲ್ಲ. ವ್ಯತ್ಯಾಸ ಇಲ್ಲ ಆದ್ರಿಂದ ಭಗವಂತ ಪೂರ್ಣ ಶಕ್ತಿ ಆದ್ರಿಂದ ಅವನಿಗೆ ವೈಷಮ್ಯವೂ ಇಲ್ಲ, ನೈರ್ಗುಣ್ಯವೂ ಇಲ್ಲ. ಆತ ಪಕ್ಷಪಾತಿ ಅಂತ ಅನಿಸ್ಕೊಳ್ಬೇಕಾಗಿಯೂ ಕೂಡ ಇಲ್ಲ. ನಾವು ಅದನ್ನೆಲ್ಲ ನೆನೆಸ್ಕೊಂಡು ಒಂದು ಮನುಷ್ಯ ಯಾವಾಗ ಆಪತ್ತಿ ಸಿಲುಕಿರ್ತಾನೆ, ಆ ಆಪತ್ತಿನ ಸಂದರ್ಭದಲ್ಲಿ ವ್ಯರ್ಥವಾಗಿ ಭಗವಂತನನ್ನ ಈತ ಪಕ್ಷಪಾತಿ, ಈತ ನಮಗೆ ಸರಿಯಾದ ಸಮಯದಲ್ಲಿ ಫಲ ಕೊಡಲಿಲ್ಲ ಅಂತ ಆತನನ್ನು ನಿಂದನೆ ಮಾಡುವುದನ್ನು ಬಿಟ್ಟು ಮನುಷ್ಯ ಆತ ಒಂದು ಸರಿಯಾದ ಸಂದರ್ಭದಲ್ಲಿ ಭಗವಂತ ಸತ್ಯವನ್ನು ಕಾಣ್ತಾನೆ. ಸತ್ಯವನ್ನು ಕಾಣುವಾಗ ಬಡ್ಡಿ ಸಮೇತ ಸತ್ಯವನ್ನು ಕಾಣ್ತಾನೆ ಅಂತನ್ನೋದನ್ನ ನಾವು ಅನುಸಂಧಾನ ಮಾಡ್ಕೊಳ್ಬೇಕು ಅಂತನ್ನುವಲ್ಲಿಗೆ ಇವತ್ತಿನ ಕಥಾಭಾಗ ಅದು ಅಲ್ಲಿಗೆ ಸಮಾಪ್ತಿಯನ್ನು ಕಂಡಿದೆ. ಅದರೊಂದಿಗೆ ಆ ಹರಿಕಥಾಮೃತ ಸಾರದ ವ್ಯಾಪ್ತಿ ಸಂಧಿಯ 23ನೇ ಶ್ಲೋಕ, 67ನೇ ಶ್ಲೋಕ ಅಲ್ಲಿ ಸಮಾಪ್ತಿಯನ್ನು ಕಂಡಿದೆ. ವಿಷಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿರತಕ್ಕಂಥ